ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಲವ್ಲಿ ರನ್ನರ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದ್ರಲ್ಲಿ ಆಲ್ರೆಡಿ 14 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಾ ಇರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ, ಮರಿದೆ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಈ 15th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮರಿದೆ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 15th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪಾಸ್ಟ್ ಗೆ ಬಂದ್ಬಿಟ್ಲು. ಬಟ್ ಹೀರೋನ ನೋಡಿ ಯಾಕೆ ಮಾತಾಡದೆ ಓಡೋದ್ಲು ಅಂತ ಗೊತ್ತಿಲ್ಲ. ಅವನನ್ನ ಸ್ವಲ್ಪ ಅವಾಯ್ಡ್ ಮಾಡೋ ತರಾನೇ ಇರುತ್ತೆ. ಲಾಸ್ಟ್ ಆಗಿ ಕಿಮ್ ನ ನೋಡಿ ಮಾತಾಡಿದ್ಲು. ಕಿಮ್ ಈಗ ಒಂದು ಒಳ್ಳೆ ಸ್ಟೇಜ್ ಅಲ್ಲಿ ಇದ್ದಾನೆ ಅಂತ ಹೇಳಿ ಅವಳಿಗೆ ತುಂಬಾನೇ ಸಂತೋಷ ಆಗಿರುತ್ತೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ರ ಮನೆಯಲ್ಲಿ ಅವ್ನು ಇರೋದು ಮೀನ್ಸ್ ರೂಮ್ ಅಲ್ಲಿ ಇರ್ತಾನೆ. ಕೀಬೋರ್ಡ್ ಅಲ್ಲಿ ಯಾವ್ದೋ ಒಂದು ಸಾಂಗ್ ನ ಪ್ಲೇ ಮಾಡಕ್ಕೆ ಟ್ರೈ ಮಾಡ್ತಿದ್ದಾನೆ. ಬಟ್ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗ್ತಾ ಇಲ್ಲ. ಹೀರೋಯಿನ್ ಬಗ್ಗೆನೇ ಯೋಚನೆ. ನನ್ನ ನೋಡಿ ಏನೋ ದೆವ್ವ ನೋಡಿರೋ ತರ ಭಯ ಪಟ್ಕೊಂಡು ಆತರ ಸ್ಪೀಡ್ ಆಗಿ ಓಡೋದ್ಲಲ್ಲ, ಏನಾಯ್ತು ಅಂತ. ಅದೇ ಟೈಮಲ್ಲಿ ಅವ್ರ ಫ್ರೆಂಡ್ ಕೂಡ ಬರ್ತಾನೆ. ಏನೋ ಮಚ್ಚ, ಏನ್ ಮಾಡ್ತಾ ಇದೀಯಾ? ಯಾವ್ದೋ ವಿಷಯಕ್ಕೆ ತುಂಬಾ ತಲೆ ಕೆಡ್ಸ್ಕೊಂಡಿರೋ ಹಾಗಿದೆ. ಓ, ಅವಳಿನ ನೋಡಿ ಹಂಗೆ ಎದ್ನೋ ಬಿದ್ನೋ ಅಂತ ಓಡೋದ್ಲಲ್ಲ, ಅದ್ರ ಬಗ್ಗೆನ ಅಂದಾಗ ಹೀರೋ ಹೇಳ್ತಾನ, ಕಣೋ ಅದ್ರ ಬಗ್ಗೆನೆ. ಆಕ್ಚುಲಿ ಇದಕ್ ಮುಂಚೆಲ್ಲ ನಾನು ನೋಡಿದ್ರೆ ಅವಾಯ್ಡ್ ಮಾಡೋ ತರ ಓಡೋಗ್ತಾ ಇದ್ಲು. ಬಟ್ ಇವತ್ ಏನಾಯ್ತು ಅಂತಾನೆ ಗೊತ್ತಿಲ್ಲ, ಆತರ ಎದ್ನೋ ಬಿದ್ನೋ ಅಂತ ಓಡೋದ್ಲು. ಏನ್ ವಿಷಯ ಅಂದಾಗ ಹೀರೋ ಅವ್ರ ಫ್ರೆಂಡ್ ಕೇಳ್ತಾನೆ, ಸರಿ ಇದಕ್ಕೂ ಮುಂಚೆ ಅವಳನ್ನ ಅವಾಯ್ಡ್ ಮಾಡಿ ಹೋಗೋದಕ್ಕೂ ಇವತ್ತು ಹೋಗೋದಕ್ಕೂ ಏನ್ ಡಿಫ್ರೆನ್ಸ್ ನ ಕಂಡಿಡ್ದೆ ಅಂದಾಗ ಹೀರೋ ಹೇಳ್ತಾನೆ, ಏನಿಲ್ಲ ಕಣೋ, ಇದಕ್ಕೂ ಮುಂಚೆ ನನ್ನ ನೋಡಿದಾಗ ಬೇಕಂತಾನೆ ನಾನು ಅವಾಯ್ಡ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಕೆಲಸ ಇದ್ರು ಇಲ್ಲ ಅಂದ್ರೂ ಒಟ್ಟೋಗ್ತಾ ಇದ್ಲು. ಬಟ್ ಇವತ್ ಆತರ ಹೋಗಿಲ್ವೇ, ನನ್ನ ನೋಡಿ ಕಣ್ ತುಂಬಾ ಅಷ್ಟೊಂದು ಎಮೋಷನ್ಸ್ ನ ಇಟ್ಕೊಂಡು ಕೆನ್ನೆಲ್ಲ ಕೆಂಪಗಾಗ್ಬಿಟ್ಟಿತ್ತು ಕಣೋ, ಆಮೇಲೆ ಎದ್ದು ಬಿದ್ದು ಓಡೋಗಿದ್ದು ಅಂದಾಗ ಹೀರೋ ಅವ್ರ ಫ್ರೆಂಡ್ ಕೇಳಿಸ್ಕೊಳ್ತಾ ಇರ್ತಾನೆ. ಸರಿ, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಹೀರೋ ಕೇಳಿದಾಗ ಹೀರೋ ಅವ್ರ ಫ್ರೆಂಡ್ ಹೇಳ್ತಾನೆ, ಇದ್ರ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು, ನಾನು ಡೀಟೇಲ್ ದಾಗ ಹೇಳ್ತೀನಿ ಕೇಳು ಅಂತ ಯೂನಿಯನ್ ದೊಡ್ಡ ಇನ್ವೆಸ್ಟಿಗೇಷನ್ ಆಫೀಸರ್ ತರ ಹೇಳ್ತಾ ಇರ್ತಾನೆ. ಅವಳು ನಿನ್ನ ನೋಡಿದ ತಕ್ಷಣ ಆತರ ಎದ್ದು ಬಿದ್ದು ಭಯ ಪಟ್ಕೊಂಡು ಓಡೋದ್ಲು ಅಂದ್ರೆ ಅವ್ಳಿಗೆ ನೀನಂದ್ರೆ ಇಷ್ಟ ಇಲ್ಲ ಕಣೋ, ಅದಕ್ಕೆ ಆತರ ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ಹೋದ್ಲು ಅಂದಾಗ ಹೀರೋ ಹೇಳ್ತಾನೆ, ಅಲ್ಲ ಕಣೋ, ನಾನು ನೋಡಿದ ತಕ್ಷಣ ಅವ್ಳ ಕೆಣ್ಣೆಲ್ಲ ಕೆಂಪಗಾಗ್ಬಿಡ್ತು ಗೊತ್ತಾ, ಕಣ್ಣಲ್ಲಿ ಅಷ್ಟೊಂದು ಎಮೋಷನ್ಸ್ ಕಾಣ್ತು ಕಣೋ ಅಂತ ಇವ್ ನಂಗೆ ಒಂದು ದೊಡ್ಡ ಲವರ್ ಬೈ ರೇಂಜ್ ಗೆ ಹೇಳ್ತಾ ಇದ್ದಾಗ ಹೀರೋ ಫ್ರೆಂಡ್ ಹೇಳ್ತಾನೆ, ಅದನ್ನೇ ಕಣೋ ನಾನು ಹೇಳ್ತಾ ಇರೋದು, ನಿನ್ನ ನೋಡಿ ನೋಡಿ ಅವಳಿಗೆ ಬೋರ್ ಹೊಡೆದ್ ಬಿಡಿದೆ ಕಣೋ, ಅದಕ್ಕೆ ನಿನ್ನ ನೋಡಿದ ತಕ್ಷಣ ಎದ್ದು ಬಿದ್ದು ಅಂತ ಓಡೋದ್ಲು ಅಂತ ಹೇಳಿದಾಗ ಇವ್ನ್ಗೆ ಟೆನ್ಷನ್ ಆಗೋಯ್ತು. ಉಚ್ಚನನ್ ಮಗ ಏನೇನ್ ಹೇಳ್ತಾನೆ ನೋಡು, ಸುಮ್ನೆ ನನ್ ದಾರಿಗೆ ಅಡ್ಡ ಬರೋ ಕೆಲಸ ಎಲ್ಲ ಇಟ್ಕೋಬೇಡ ಅಂತ ಅವ್ನ್ ಪಡ್ಗ ಅವ್ನ ಎದ್ದೋಗಿ ಸೋಫಾ ಮೇಲೆ ಮಲ್ಕೊಂಡ್ಬಿಟ್ಟ. ಹೀರೋ ಫ್ರೆಂಡ್ ಹೇಳ್ತಾನೆ, ನೀನ್ ಮಾಡ್ತಾ ಇರೋದು ಕೂಡ ನನ್ಗೆ ಹಂಗೆ ಟೆನ್ಷನ್ ಆಗ್ತಿದೆ ಕಣೋ, ಒಬ್ಳು ಬೇಡ ಬೇಡ ಅಂತ ಓಡೋಗ್ತಾ ಇದ್ರೆ ಕೂಡ ಅದ್ರಲ್ಲೂ ಮುಖ್ಯವಾಗಿ ಮುಖ ಕೊಡಿಯೋ ತರ ಹೇಳಿದಾಳೆ. ಅವಾಗೂ ನೀನೇ ಬೇಕು ಅಂತ ಹೇಳಿ ಅವಳು ಹಿಂದ್ಗಡೆನೆ ಸುತ್ತಾ ಇದ್ದೀರಾ, ನಾಚಿಕೆ ಮನ ಮರ್ಯಾದೆ ಇಲ್ವಾ ನಿನ್ಗೆ? ಅದ್ರಲ್ಲೂ ಅವಳು ಓದ್ತಾ ಇರೋ ಯೂನಿವರ್ಸಿಟಿಗೆ ಸೇರಿದ್ಯಾ? ಸ್ಕೂಲಲ್ಲಿ ನಿನ್ ಮುಖ ನೋಡೋದ್ ಸಾಲ್ದಂಗೆ ಇಲ್ಲೂ ನಿನ್ ಮುಖ ನೋಡ್ಬೇಕಂತ ಹೇಳಿ ಅವಳು ಟೆನ್ಷನ್ ಆಗಿ ನಿನ್ನಿಂದ ದೂರ ಹೋಗ್ತಾ ಇದ್ರೆ ನೀನ್ ಬೇಕಂತ ನಿನ್ ಮುಖ ಎತ್ಕೊಂಡೋಗಿ ತೋರಿಸ್ತಾ ಇದೀಯಾ, ಇದೆಲ್ಲ ಏನ್ ನಿನ್ಗೆ ತುಂಬಾ ಹೆಮ್ಮೆಕರ ವಿಷಯನ ಅಂದಾಗ ಹೌದು ಕಣೋ, ನನ್ಗೆ ಅದೇ ಹೆಮ್ಮೆ ಅಂತ ಹೀರೋ ಬೇರೆ ಹೇಳ್ತಾ ಇದ್ದಾನೆ. ಅಯ್ಯೋ, ನಿಮ್ಗೆಲ್ಲ ಬುದ್ಧಿ ಬರಲ್ಲ ಕಣೋ, ನಾನು ಎಷ್ಟು ಹೇಳಿದ್ರು ನಿಂಗೆ ಬುದ್ಧಿ ಬರಲ್ಲ ಅಂತ. ಇಷ್ಟೊತ್ತು ನಮ್ ಹೀರೋ ಯಾವ್ದೋ ಒಂದು ಸಾಂಗ್ ನ ಪ್ಲೇ ಮಾಡ್ತಾ ಇದ್ದ ಅಲ್ವಾ, ಅದರ ಲಿರಿಕ್ಸ್ ನ ಹೋಗಿ ನೋಡ್ತಾನೆ. ನೋಡಿದ್ರೆ ಅದು ಸೋನಾಕಿ ಅಂತ ಹಾಕಿರುತ್ತೆ. ಪ್ಲಸ್ ಅದನ್ನೆಲ್ಲ ಓದಿದ್ರೆ ಆಲ್ಮೋಸ್ಟ್ ನಮ್ ಹೀರೋನ ನೆನ್ಸ್ಕೊಂಡ್ ಬರ್ದಂಗೆ ಇರುತ್ತೆ. ಈ ಲಿರಿಕ್ಸ್ ಅವಳಿಗೋಸ್ಕರ ಬರ್ದಿರೋದೇನಾ ಅಂತ ಇವ್ನ್ ರಾಗ ತಿಳ್ಕೊಂಡ್ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ಚಾಚಾ ಇಲ್ಲಪ್ಪ, ನಾನ್ ರೈನ್ ಬಗ್ಗೆ ಬರ್ದಿದ್ದು ಅಂದಾಗ ಓಹೋ ಹೌದಾ, ರೈನ್ ಬಗ್ಗೆ ನೇಚರ್ ಬಗ್ಗೆ ಎಲ್ಲ ಬರ್ದು ಸುಮಾರು ವರ್ಷ ಆಗೋಯ್ತಲ್ವಾ ಅಂತ ಹೇಳ್ತಾನೆ. ಹೀರೋ ಇಲ್ಲ ಕಣೋ, ನಾನ್ ಹೇಳೋದು ನಿನ್ಗೆ ಅರ್ಥ ಆಗ್ತಾ ಇಲ್ಲ ಅಂದಾಗ ಯಾಕೋ ಅರ್ಥ ಆಗ್ತಾ ಇಲ್ಲ, ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ನಿನ್ನ ಬಿಟ್ಟು ಅವಳು ದೂರ ಹೋಗ್ಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ, ಬಟ್ ನೀನು ಅವಳೇ ಬೇಕು ಅಂತ ಅವಳ ಹಿಂದ್ಗಡೆನೆ ಹೋಗ್ತಾ ಇದೀಯಾ. ಇದು ನಿನ್ ಫ್ಯೂಚರ್ಗೂ ಒಳ್ಳೇದಲ್ಲ ಕಣೋ. ಸುಮ್ನೆ ದಂಡಕ್ ಹೋಗ್ಬಿಟ್ಟ ಯೂನಿವರ್ಸಿಟಿಯಲ್ಲಿ ಜಾಯ್ನ್ ಆಗಿದ್ಯಾ, ಸುಮ್ನೆ ಫಸ್ಟ್ ಸೆಮಿಸ್ಟರ್ ಗೆ ನೀನ್ ಡ್ರಾಪ್ ಆಗ್ಬಿಡು, ಬಂದು ನಮ್ ಬ್ಯಾಂಡ್ ಅಲ್ಲಿ ಸೇರ್ಕೊಳ್ಳೋ, ನಿನ್ಗೆ ಒಳ್ಳೆ ಫ್ಯೂಚರ್ ಇದೆ. ಆ ಕನ್ನಡಿ ಹಾಕೊಂಡಿದ್ದಲ್ಲ ಒಬ್ಬ ಸೋಡಾ ಬುಡ್ಡಿ, ಅವನನ್ನ ಹೆಂಗಿದ್ರು ನಾವು ಬ್ಯಾಂಡ್ ಇಂದ ತೆಗಿಬೇಕು ಅಂತ ಪ್ಲಾನ್ ಮಾಡ್ಬಿಡ್ತೀವಿ, ಅವ್ನ ಬದಲು ನೀನ್ ಬಂದ್ಬಿಡು ಅಂತ ಕರಿತಾ ಇದ್ದಾನೆ. ಹೀರೋ ಹೇಳ್ತಾನೆ, ಬಾಯ್ ಮಾತಲ್ಲಿ ಹೇಳದಷ್ಟು ಈಸಿ ಅಲ್ಲ ಕಣೋ, ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋದು, ನನ್ ಕೈಲಿ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಅಂತ ಅವ್ನ್ ಸೈಲೆಂಟ್ ಆಗಿ ಅಲ್ಲಿಂದ ಎದ್ದೊಟ್ಟದ. ಅದ್ರ ಫ್ರೆಂಡ್ ಕೂಗ್ತಾ ಇರ್ತಾನೆ, ನೀನ್ ಫಸ್ಟ್ ಅಂತ ಹಾಡುಗಳು ಬರೋದನ್ನ ನಿಲ್ಸೋ, ನನ್ ಕೈಲಿ ನೋಡಕ್ಕಾಗಲ್ಲ ಓದಕ್ಕಾಗಲ್ಲ ಅಂತ. ಬಟ್ ನಮ್ ಹೀರೋ ಕಿವಿ ಕೂಡ ಹಾಕೊಂಡಿಲ್ಲ, ಅಲ್ಲಿಂದ ಹೊರಟೋದ. ಇವಾಗ ಹಂಗೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಅವ್ರ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಅಲ್ಲೊಂದು ಗಿಡದಲ್ಲಿ ಹೂಗಳನ್ನೆಲ್ಲ ನೋಡ್ಬಿಟ್ಟು, ಓಕೆ ಇವಾಗ ಸ್ಪ್ರಿಂಗ್ ಸೀಸನ್ ನಡೀತಾ ಇದೆ, ಹಂಗಾದ್ರೆ ಈ ಸೀಸನ್ ಮುಗಿಯೋವರೆಗೂ ಮಾತ್ರನೇ ನಾನು ಇಲ್ಲಿ ಇರೋದು, ನಾನು ಇಲ್ಲಿಂದ ಹೋಗೋಷ್ಟ್ರಲ್ಲಿ ಎಲ್ಲದನ್ನು ಚೇಂಜ್ ಮಾಡ್ಬೇಕು, ನನಗ್ ಗೊತ್ತಿರೋಂಗೆ ಇದೇ ನನ್ ಲಾಸ್ಟ್ ಚಾನ್ಸ್ ಅಂತ ಹೇಳ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಹೀರೋ ಅವ್ರ ಮನೆ ಕಡೆ ಹೋಗೋದನ್ನ ಗಮನಿಸ್ತಾಳೆ. ಅದಾದ್ಮೇಲೆ ಇವಳು ಅವ್ರ ಮನೆಗೆ ಬಂದ್ಬಿಟ್ಟು ಕ್ಯಾಲೆಂಡರ್ ನ ನೋಡ್ತಾಳೆ. ಅದ್ರಲ್ಲಿ ಯಾವ್ದೋ ಒಂದು ಡೇಟ್ ನ ಮಾರ್ಕ್ ಮಾಡ್ತಿದ್ದಾಳೆ, ಏನಂತ ಇನ್ನೂ ಗೊತ್ತಿಲ್ಲ. ಅದೇ ಟೈಮಲ್ಲಿ ಧಡಾರ್ ಅಂತ ಅವ್ರ ಅಣ್ಣ ಡೋರ್ ನ ಓಪನ್ ಮಾಡ್ಕೊಂಡು ಒಳಗಡೆ ಬಂದಾಗ ಇವಳು ಬೈತಾಳೆ, ಲೂಸು, ಒಬ್ರು ಡೋರ್ ನ ಓಪನ್ ಮಾಡ್ಕೊಂಡು ಬರ್ಬೇಕಾದ್ರೆ ನಾಕ್ ಮಾಡ್ಬಿಟ್ಟು ಬರ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ ಅಂದಾಗ ಅವ್ನು ಒಳಗಡೆ ಬಂದಿದ್ದಾದ್ಮೇಲೆ ನಾಕ್ ನಾಕ್ ಓಕೆ ಬರ್ಬೋದಾ ಇವಾಗ ಅಂದ್ಬಿಟ್ಟು ಬರ್ತಾನೆ. ಇವಳಿಗೆ ಟೆನ್ಷನ್ ಆಗೋಯ್ತು, ಏನಕ್ಕ ಇವಾಗ ಬಂದಿದ್ದು ಅಂದಾಗ ಬೇರೆ ಏನೋ ಆಟೋಗ್ರಾಫ್ ತಗೊಳಕ್ಕೆ ಪ್ಲೀಸ್ ಪ್ಲೀಸ್ ಇನ್ನೊಂದು ಆಟೋಗ್ರಾಫ್ ಹಾಕೊಂಡಾಗ ಏನೋ ಹೇಳ್ತಾ ಇದೆ ಲೂಸ್ ತರ ಅಂದಾಗ ನಾನಲ್ಲ ಕಣೆ ನೀನ್ ಲೂಸು, ಫುಲ್ ಆಗಿ ಕುಡಿದ್ಬಿಟ್ಟು ಟೈಟ್ ಆಗ್ಬಿಟ್ಟು ಹೋಗಿ ಆ ಕುದುರೆ ಗೊಂಬೆ ಮೇಲೆ ಮಲಗಿದ್ಯಾ, ಫುಲ್ ಟ್ರೆಂಡಿಂಗ್ ನ್ಯೂಸ್ ಕಾಲೇಜ್ ವೆಬ್ಸೈಟ್ ಅಲ್ಲೇ ಗೊತ್ತಾ, ಟಾಪ್ ಸ್ಟಾರ್ ಆಗ್ಬಿಡಿದ್ಯಾ ನೀನು, ಅದಕ್ಕೆ ಆಟೋಗ್ರಾಫ್ ಗೋಸ್ಕರ ಬಂದೆ ಅಂದಾಗ ಇವಳ ಅಯ್ಯೋ ಏನಕ್ಕೋ ಅದ್ರ ಬಗ್ಗೆ ಹೇಳ್ತಾ ಇದೆಯಾ, ನನ್ಗೆ ಯಾಕೆ ಅದ್ರ ಬಗ್ಗೆ ನೆನೆಸ್ತಾ ಇದೆಯಾ, ನನ್ಗಂತೂ ಟೆನ್ಷನ್ ಆಗ್ತಿದೆ ಅಂದಾಗ ಏನ್ ಟೆನ್ಷನ್ ಆಗುತ್ತೆ, ಇನ್ ಹೆಂಗ 4 ವರ್ಷ ನಿನ್ನಲ್ಲಿ ಓಡಿಸ್ತೀಯಾರೋ ನನ್ಗೆ ಗೊತ್ತಿಲ್ಲ, ಇದ್ರಲ್ಲಿ ಸುಂಜೆ ಬೇರೆ ಬಂದ್ ಹಿಡ್ಕೊಂಡಂತೆ ನಿನ್ನ ಇನ್ನೂ ಓವರ್ ಆಗಿ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿದಾಗ ಇವಳು
ಹೇಳ್ತಾಳೆ, ಇಲ್ಲಿ ನೋಡು ಸುಂಜೆ ತರ ಒಬ್ಬ ಹ್ಯಾಂಡ್ಸಮ್ ಬಾಯ್ ಕಾಲೇಜಲ್ಲಿ ಇದ್ದಾನೆ ಅಂತ ಹೇಳಿನೇ ನೀನ್ ಹೋಗಲ್ಲಿ ಜಾಯ್ನ್ ಆದ ಅಂತ ಅವ್ರ ಅಣ್ಣನ್ ಕೇಳಿದಾಗ ಅವ್ರ ಅಣ್ಣ ಹೇಳ್ತಾನೆ, ಈ ಲೂಸು ಅವ್ನ್ ನನಗಿಂತ ಜೂನಿಯರ್ ಕಣೆ, ನಾನ್ ಸೇರಿದ್ಮೇಲೆ ಅವ್ನ್ ಸೇರಿರೋದು ಅಂದಾಗ, ಹೌದು ತಾನೆ ಅವ್ನ್ ಜೂನಿಯರ್ ತಾನೆ, ಸೊ ಜೂನಿಯರ್ನೆಲ್ಲ ರ್ಯಾಗ್ ಮಾಡೋದನ್ನ ಬಿಡು, ಅವ್ರ ಹತ್ರ ಒಂದ್ ಸ್ವಲ್ಪ ಚೆನ್ನಾಗಿ ಮಾತಾಡೋ, ಒಳ್ಳೆ ಮಾತಲ್ಲಿ ಮಾತಾಡೋ ಅಂತ ಇವಳು ಕ್ಲಾಸ್ ತೆಗಿಗೆ ಸ್ಟಾರ್ಟ್ ಮಾಡ್ಬಿಟ್ಟು ಅವ್ನು ಹೇಳ್ತಾನಮ್ಮ ತಾಯಿ ನೀನ್ ಬಿಟ್ಬಿಡು, ನಾನ್ ಕಾಲೇಜಲ್ಲಿ ಹೆಂಗಿರ್ತೀನಿ ಅಂತ ನಿನ್ಗೆ ಗೊತ್ತಾ, ನನ್ ಬಗ್ಗೆ ನಿನ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತ ಇವನ್ ಬಗ್ಗೆ ಬಿಲ್ಡಪ್ ಕೊಡುವಾಗ, ಹೆಂಗಪ್ಪ ಇರ್ತೀಯ ಕಾಲೇಜಲ್ಲಿ ಅಂದಾಗ ಮುಖ ಎಲ್ಲ ಮುಚ್ಚಿಟ್ಕೊಂಡ್ ತೋರಿಸ್ತಾನೆ. ಲೂಸ್ ತರ ಇದೆಯಾ ಅಂದಾಗ ಅದಕ್ಕೆ ಅರ್ಥ ಅವ್ನಿಗೆ ಫಸ್ಟ್ ಅರ್ಥ ಆಗಿಲ್ಲ, ಇವಳು ಯಾವ್ದೋ ಬೇರೆ ಭಾಷೆಯಲ್ಲಿ ಹೇಳ್ತಿದ್ದಾಳೆ ಅಂತ. ಓ ನಾನ್ ಚೆನ್ನಾಗಿದ್ದೀನಿ ಅಂತ ಇದೆಯಾ, ಓಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅವ್ನ ಅಲ್ಲಿಂದ ಲೂಸ್ ತರ ನಡ್ಕೊಂಡು ಹೊಟ್ಟೋದ. ಹೀರೋನ್ಗೆ ಟೆನ್ಷನ್ ಆಗುತ್ತೆ, ಈ ತರ ಒಬ್ಬ ಮೆಂಟಲ್ ನ ಹೆಂಗ್ ನನ್ ಫ್ರೆಂಡ್ ಇಷ್ಟಪಟ್ಲು ನನ್ಗೆ ಗೊತ್ತಾಗ್ತಾ ಇಲ್ವೇ, ಅಣ್ಣ ಅಂತ ತಿಳ್ಕೊಳಕ್ ನನ್ಗೆ ನಾಚಿಕೆ ಆಗ್ತಿದೆ ಅಂತ. ಅದಾದ್ಮೇಲೆ ನಮ್ ಹೀರೋನ್ ಅವ್ರ ಫ್ರೆಂಡ್ ಕೊಟ್ಟಿರ್ತಾಳಲ್ವಾ ಕೆಲವು ಟೂಲ್ಸ್ ಐಟಮ್ಸ್ ಅಂದ್ರೆ ಸೇಫ್ಟಿ ಇಕ್ವಿಪ್ಮೆಂಟ್ಸ್, ಅದನ್ನೆಲ್ಲ ಚೆಕ್ ಮಾಡುವಾಗ ಅದ್ರಲ್ಲಿ ಏನೋ ಸ್ಪ್ರೇ ತರ ಇರುತ್ತೆ, ಅದನ್ನ ಕೈಗೆ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇನ್ನೇನ್ ಸ್ಪ್ರೇ ಮಾಡ್ಬೇಕು ಅಂತ ಅನ್ಕೊಂತಾಳೆ. ಅವ್ರನ್ನ ಟಕ್ಕತ್ತ ಮುಖ ಎತ್ಕೊಂಡ್ ಸ್ಪ್ರೇ ಮುಂದ್ಗಡೆ ಇಟ್ಬಿಟ್ಟು ಇವಾಗ ಹೆಂಗಿದೆ ಅಂತ ಕೇಳ್ತಾನೆ. ಇವಳು ಅದೇ ಟೈಮ್ಗೆ ಸ್ಪ್ರೇನ ಕೂಡ ಪ್ರೆಸ್ ಮಾಡ್ಬಿಟ್ಲು, ಅವ್ನ್ ಕಣ್ಣಿಗೆ ಬಿದ್ದೋಯ್ತು. ಅಯ್ಯಯ್ಯೋ ಉರಿತಾ ಇದೆಯಾ ಅಂತ ಅವ್ನ್ ಬೆಡ್ ಮೇಲೆ ಬಿದ್ದು ಒದ್ದಾಡ್ತಾ ಇದ್ರೆ ಅವ್ರ ಅಣ್ಣನ ಗಮನಿಸಿಲ್ಲ, ಈ ಸ್ಪ್ರೇ ತುಂಬಾ ಚೆನ್ನಾಗಿದೆಯಾ, ಇದನ್ನ ಹೆಂಗಾದ್ರೂ ಮಾಡಿ ನಾನು ಯೂಸ್ ಮಾಡ್ಕೊಂತೀನಿ ಅಂತ ಹೇಳಿ ನಗ್ತಾ ಇರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಮನೇಲಿ ತೋರಿಸ್ತಾರೆ, ಹೀರೋ ಈಗ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಬರೋಷ್ಟಿಲ್ಲ ಅವರಪ್ಪ ಕೈಯಲ್ಲಿ ಒಂದು ಫೈಲ್ ನ ತಗೊಂಡ್ ಬಂದಿರ್ತಾರೆ. ಏನಪ್ಪಾ ಇದು ಏನಕ್ಕಿದೆಲ್ಲ ಅಂದಾಗ, ಏನಿಲ್ಲ ಕಣೋ ಒಂದ್ಸತಿ ಇದನ್ನ ನೋಡು, ಆಕ್ಚುಲಿ ನಿನ್ ಕರಿಯರ್ ಇಲ್ಲಿಗೆ ಸ್ಟಾಪ್ ಆಗೋಯ್ತು ಅಂತ ನೀನು ಭಯ ಪಡ್ಬೇಡ ಕಣೋ, ನಿನಗೆ ಇವಾಗ ಕೂಡ ಒಂದು ಚಾನ್ಸ್ ಇದೆ, ನೀನು ಮತ್ತೆ ಸ್ವಿಮ್ಮಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು, ಈ ತರ ಒಂದು ಟ್ರೀಟ್ಮೆಂಟ್ ಇದೆಯಂತೆ UK ನಲ್ಲಿ, ನಾನ್ ಬೇಕಾಗಿದ್ರೆ ಟಿಕೆಟ್ ಎಲ್ಲ ಕೂಡ ಬುಕ್ ಮಾಡ್ತೀನಿ ಕಣೋ, ನಾನ್ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ, ಒಬ್ಬ ಟೆನ್ನಿಸ್ ಪ್ಲೇಯರ್ ಗೆ ಕೂಡ ಈ ತರ ಶೋಲ್ಡರ್ ಪೇನ್ ಇತ್ತಂತೆ, ಸುಮಾರು ಸತಿ ಸರ್ಜರಿ ಆದ್ಮೇಲೆ ಅವನ ಹತ್ರ ಟೆನ್ನಿಸ್ ಆಡ್ಲೇಬಾರ್ದು ಅಂತ ಹೇಳಿದ್ರಂತೆ, ಅದಾದ್ಮೇಲೆ ಈ ತರ ಒಂದು ಟ್ರೀಟ್ಮೆಂಟ್ ನ ತಗೊಂಡಿದ್ದಕ್ಕೆ ಒಂದೇ ವರ್ಷದಲ್ಲಿ ಅವ್ನು ರಿಕವರ್ ಆಗಿ ಮತ್ತೆ ಟೆನ್ನಿಸ್ ಆಡಿ ಅದ್ರಲ್ಲಿ ಗೋಲ್ಡ್ ಮೆಡಲ್ ಕೂಡ ವಿನ್ ಆಗಿದ್ದಾನೆ ಕಣೋ, ನಿನಗೂ ಒಂದು ಚಾನ್ಸ್ ಇದೆ, ಪ್ಲೀಸ್ ಸ್ವಲ್ಪ ಯೋಚನೆ ಮಾಡಿ ನೋಡು, ಫಸ್ಟ್ ಸೆಮಿಸ್ಟರ್ ಗೆ ನೀನ್ ಡ್ರಾಪ್ ಔಟ್ ಆಗ್ಬಿಡ್ ಕಣೋ, ಆಮೇಲೆ ಹೋಗಿ ಟ್ರೀಟ್ಮೆಂಟ್ ನ ತಗೊಂಡ್ ಬಾ ಅಂತ ಅವರು ಸ್ವಲ್ಪ ಕೇರಿಂಗ್ ಆಗಿ ಇವನ ಹತ್ರ ಮಾತಾಡಿದಾಗ ಇವನ್ಗೂ ಅರ್ಥ ಆಗುತ್ತೆ ಅವರಪ್ಪ ಯಾವ ತರ ಫೀಲ್ ಮಾಡ್ತಿದ್ದಾರೆ ಅಂತ. ಸರಿಯಪ್ಪ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂದಾಗ ಅವರಪ್ಪ ಅಲ್ಲಿಂದ ಹೊರಟೋದ್ರು. ಅದಾದ್ಮೇಲೆ ಇವ್ನ ಅಲ್ಲಿ ಕೂತ್ಕೊಂಡು ಇದಕ್ಕೂ ಮುಂಚೆ ಅವ್ರ ಫ್ರೆಂಡ್ ಒಂದ್ ಸಾಂಗ್ ಬಗ್ಗೆ ಹೇಳ್ತಿದ್ದ ಅಲ್ವಾ, ಲಿರಿಕ್ಸ್ ಬಗ್ಗೆ ಹೀರೋನ ನೆನ್ಸ್ಕೊಂಡೆ ಬರ್ದಿದ್ದು ಅಂತ, ನಿಜವಾಗ್ಲೂ ಆ ಲಿರಿಕ್ಸ್ ನ ಹೀರೋನ ನೆನ್ಸ್ಕೊಂಡೆ ಅವ್ನು ಬರ್ದಿರೋದು. ಅದನ್ನ ನೋಡಿ ಅವನು ಫೀಲ್ ಮಾಡ್ತಾ ಇರ್ತಾನೆ, ಆಕ್ಚುಲಿ ಲಿರಿಕ್ಸ್ ಇರೋದಲ್ಲ ಇವನು ಅವಳನ್ನ ಪ್ರಪೋಸ್ ಮಾಡಿದ್ದು ಮತ್ತೆ ಹಾಸ್ಪಿಟಲ್ ಅಲ್ಲಿ ಅವರಮ್ಮ ಅಡ್ಮಿಟ್ ಆಗಿರ್ಬೇಕಾದ್ರೆ ಅವಳು ರಿಜೆಕ್ಟ್ ಮಾಡಿರ್ತಾಳಲ್ಲ ಅದ್ರ ಬಗ್ಗೆ ಎಲ್ಲ ಬರ್ದಿರ್ತಾನೆ, ಅದನ್ನ ನೆನ್ಸ್ಕೊಂಡ್ ಸ್ವಲ್ಪ ಫೀಲ್ ಮಾಡ್ತಿದ್ದಾನೆ ಅಂತಾನೆ ಹೇಳ್ಬೇಕು. ಇವಾಗ ಇನ್ನೊಂದ್ ಕಡೆ ಕಿಮ್ ನ ತೋರಿಸ್ತಾರೆ, ಅವನು ನಮ್ ಹೀರೋಯಿನ್ ಹತ್ರ ಮಾತಾಡ್ಕೊಂಡು ಸ್ಟ್ರೇಟ್ ಆಗಿ ಅವ್ರ ಅಪ್ಪನ ನೋಡಕ್ಕೆ ಅಂತ ಹೋಗಿದ್ನೇನೋ, ಆ ಬಟ್ಟೆ ಬ್ಯಾಗ್ ನ ತಗೊಂಡೋಗಿ ಅವ್ರ ಅಪ್ಪಗೆ ಕೊಡ್ತಾ ಇರೋದು, ತಗೋಪ್ಪ ಈಗ ಸದ್ಯಕ್ಕೆ ನಾನು ಇದನ್ನ ತಗೊಂಡ್ ಬಂದಿದ್ದೀನಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೀವೇ ಮನೆಗೆ ಬಂದು ನಿಮ್ಗೆ ಯಾವ್ದು ಬೇಕೋ ಅದನ್ನ ಎತ್ಕೊಂಡು ಹೋಗ್ರಿ ಅಂತ ಹೇಳಿದಾಗ ಅವರಪ್ಪ ಹೇಳ್ತಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಕೇಸ್ ನಡೀತಿದೆ ಕಣೋ, ಇದನ್ನ ನಾನು ಅರ್ಧದಲ್ಲಿ ಬಿಟ್ಬಿಟ್ಟು ಹೆಂಗ್ ಮನೆಗೆ ಬರಕಾಗುತ್ತೆ, ಅದಕ್ಕೆ ನೀನು ಎತ್ಕೊಂಡ್ ಬರಕ್ ಹೇಳಿದ್ದು, ಸರಿ ಇರು ಒಂದ್ ನಿಮಿಷ ಅಂತ ಹೇಳಿ ಅವರ ಬಟ್ಟೆನ ತೆಗೆದು ನೋಡಿದ್ರೆ ಅದು ನಮ್ ಹೀರೋಯಿನ್ ಬಟ್ಟೆ, ಆಕ್ಚುಲಿ ಅದು ಸ್ಕೂಲ್ ಯೂನಿಫಾರ್ಮ್ ಅಂತ ಕಾಣಿಸುತ್ತೆ, ಏನೋ ತಗೊಬಂದ್ ಕೊಟ್ಟಿದ್ಯಾ ಅಂತ ಅವ್ರ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ಮ ಹೀರೋಯಿನ್ ಅವ್ರ ಮನೇಲಿ ತೋರಿಸ್ತಾರೆ, ಅವ್ರ ಫ್ರೆಂಡ್ ಬಂದ್ಬಿಟ್ಟು ಎದ್ದೇಳೆ ಮೇಲೆ ಏನ ಇನ್ನು ನಿದ್ದೆ ಮಾಡ್ತಾ ಇದ್ಯಾ, ತುಂಬಾ ಲೇಟ್ ಆಗ್ಬಿಟ್ಟಿದೆ ಕಣೆ, ನೀನ್ ಇನ್ನು ಬಟ್ಟೆ ಕೂಡ ಪ್ಯಾಕ್ ಮಾಡ್ಕೊಂಡಿಲ್ವಾ ಅಂತ ಕೇಳ್ತಿದ್ದಾಳೆ, ಎಲ್ಲಿಗೆ ಅಂತ ಗೊತ್ತಿಲ್ಲ. ನಮ್ ಹೀರೋಯಿನ್ ಇವಾಗ ತಾನೇ ಎಚ್ಚರ ಆಗುತ್ತೆ, ಟಕ್ ಅಂತ ಫೋನ್ ತೆಗೆದು ನೋಡ್ತಾಳೆ, ಕಿಮ್ ಅವ್ರ ಅಪ್ಪನೇ ಮೆಸೇಜ್ ಕಳ್ಸಿರೋದು, ಅಂದ್ರೆ ಈ ಕೇಸ್ ನ ಬಂದು ಬೇರೆ ಒಂದು ಡಿಪಾರ್ಟ್ಮೆಂಟ್ ಗೆ ಫಾರ್ವರ್ಡ್ ಮಾಡಿದ್ದಾರೆ, ಇನ್ಮೇಲೆ ಆ ಕೇಸ್ ನ ಅವರೇ ಹ್ಯಾಂಡಲ್ ಮಾಡ್ತಾರೆ ಅಂದಾಗ, ಯಾವ್ದೋ ಒಂದು ಯಾರಾದ್ರೂ ಹ್ಯಾಂಡಲ್ ಮಾಡ್ಲಿ, ಆದಷ್ಟು ಬೇಗ ಕೇಸ್ ಮುಗ್ದು ಆ ಕಿಲ್ಲರ್ ನ ಇಡ್ಕೊಂಡ್ರೆ ಸಾಕಪ್ಪ ಅಂತ ಇರುತ್ತೆ. ಹೀರೋಯಿನ್ ಅವ್ರ ಫ್ರೆಂಡ್ ಆದ್ರೆ ಎದ್ದೇಳೆ ಮೇಲೆ ಬೇಗ ರೆಡಿಯಾಗಿ ಬೇಗ ಪ್ಯಾಕ್ ಮಾಡ್ಕೊಳ್ಳೆ ಅನ್ನೋವಾಗ, ಏನೇ ನೀನು ಇಷ್ಟು ಬೆಳಗ್ಗೆ ಬಂದ್ಬಿಟ್ಟು ನಾನು ನಿದ್ದೆ ಮಾಡಕ್ ಬಿಡದೆ ಪ್ಯಾಕ್ ಮಾಡ್ಕೋ ಅದು ಇದು ಅಂತ ಕೂಗಾಡ್ತಾ ಇದೀಯಾ, ಏನೇ ಮಾಡ್ಬೇಕು ಅಂದಾಗ, ಏನೇ ನಿನ್ಗೇನಾದ್ರು ಶಾರ್ಟ್ ಟರ್ಮ್ ಮೆಮರಿ ಲಾಸ್ ಏನಾದ್ರು ಇದೆಯಾ, ಫ್ರೆಶರ್ಸ್ ಎಲ್ಲ ಬರ್ತಿದ್ದಾರೆ ಕಣೆ, ಅದಕ್ಕೋಸ್ಕರ ಒಂದು ಸಣ್ಣ ಫೀಲ್ಡ್ ಟ್ರಿಪ್ ಗೆ ಹೋಗ್ತಾ ಇದೀವಿ, ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ, ಅದನ್ನು ಮರ್ತೋಗ್ಬಿಟ್ಟ ಅಂತ ಹೇಳ್ತಾಳೆ. ಆಕ್ಚುಲಿ ನಿನ್ನೆ ತಾನೇ ಇವಳು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾಳೆ, ಸೊ ಅವಳಿಗೆ ಏನು ನೆನಪಿಲ್ಲ. ಹೀರೋಯಿನ್ ಅವ್ರ ಫ್ರೆಂಡ್ ಹೇಳ್ತಾರೆ, ಸರಿ ನೀನು ಫ್ರೆಶ್ ಅಪ್ ಮಾಡ್ಬಿಟ್ಟು ಬಾ, ನಾನು ಕೊಟ್ಟಿದ್ದ ಬಟ್ಟೆಗಳೆಲ್ಲ ಎಲ್ಲಿ ಅಂತ ಹೇಳಿ ಅದನ್ನ ತೆಗೆದು ನೋಡಿದ್ರೆ ಅದ್ರಲ್ಲಿ ಕಿಮ್ ಅವ್ರ ಅಪ್ಪದು ಟ್ರೌಸರ್ ಇರುತ್ತೆ, ಅದ್ರ ಶಾರ್ಟ್ಸ್ ಒಂದ್ ಇರುತ್ತೆ, ಅಯ್ಯಯ್ಯೋ ಇದೇನಿದು ಹುಡುಗಂದೆಲ್ಲ ಬಂದ್ಬಿಟ್ಟಿದೆ ಅಂತ ಹೇಳಿ ಅವಳು ಅದನ್ನ ಎತ್ತಿ ಬಿಸಾಕ್ತಿದ್ದಾಳೆ, ಇವಳು ಎತ್ತಿ ಬಿಸಾಕ್ಬಿಟ್ಲು, ಚೀ ಇದಂಗ್ ಬಂತು ಅಂತ. ಅದಾದ್ಮೇಲೆ ಹಂಗೋ ಹಿಂಗೋ ಅವರು ಫೀಲ್ಡ್ ಟ್ರಿಪ್ ಗೆ ಕೂಡ ಹೋಗ್ತಾ ಇದ್ದಾರೆ, ಎಲ್ಲರೂ ಬಸ್ಸಲ್ಲೇ ಹೋಗ್ತಾ ಇರೋದು, ಜೂನಿಯರ್ಸ್ ಸೀನಿಯರ್ಸ್ ಎಲ್ಲರೂ ಹೋಗ್ತಾ ಇರ್ತಾರೆ, ಒಂದು ಸಣ್ಣ ಟ್ರಿಪ್ ಅಲ್ವಾ, ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಎಂಜಾಯ್ ಮಾಡಕ್ಕೆ ಅಂತ ಹೋಗ್ತಾ ಇರೋದು, ಎಲ್ಲರೂ ಸಕ್ಕತ್ ಎಂಜಾಯ್ ಮಾಡ್ತಾ ಇರ್ತಾರೆ, ಗೊತ್ತಿರೋರು ಒಬ್ರಿಗೊಬ್ರು ನೋಡ್ಕೊಂತಾರೆ, ಖುಷಿ ಪಡ್ತಾರೆ. ಹತ್ರ ಹೋಗ್ಬೇಕಾದ್ರೆ ನಮ್ ಹೀರೋಯಿನ್ ಅಂತೂ ಟೆನ್ಷನ್ ಆಗ್ತಾ ಇರುತ್ತೆ, ಏನ್ ರಕ್ಕೋ ಎಲ್ಲರನ್ನೂ ಒಂದೇ ಬಸ್ ಅಲ್ಲಿ ಹಾಕಿತ್ರ ತೂರ್ಕಿಟ್ಟಿದೀರಾ, ಅವನ್ನೆಲ್ಲರ ನೋಡ್ಬಿಡ್ತಾರ ಅಂತ ಟೆನ್ಷನ್ ಆಗ್ತಿದ್ಯ ಅಂತ ಹೀರೋ ಕಣ್ಣಕ್ ಕಾಣಿಸ್ದೆ ಕೂತ್ಕೊಂಡಿರ್ತಾಳೆ. ಸಾಲದಕ್ಕೆ ಬಸ್ಸಲ್ಲಿ ಹೋಗ್ತಾ ಇರೋ ಇನ್ನೊಬ್ಬ ಗುಂಡಕ್ ಇರ್ತಾನಲ್ಲೋ ಅವ್ನ್ ಬಂದು, ಈ ಫೀಲ್ಡ್ ಟ್ರಿಪ್ ಗೆ ಸಪರೇಟ್ ಆಗಿ ಒಂದ್ ಸ್ಟೋರಿ ಇದೆ ಗೊತ್ತಾ, ಸ್ಟೋರಿ ಕೇಳಿದ್ರೆ ಎಲ್ಲರೂ ಶಾಕ್ ಆಗ್ಬಿಡ್ತೀರಾ, ಈ ಫೀಲ್ಡ್ ಟ್ರಿಪ್ ಹೋಗ್ಬಿಟ್ಟು ಬರೋರು ಖಂಡಿತ ಯಾರೋ ಒಬ್ರು ಅಂದ್ರೆ ಒಂದು ಕಪಲ್ ಗೆ ಗ್ರಾಜುಯೇಷನ್ ಕಂಪ್ಲೀಟ್ ಆದ್ಮೇಲೆ ಖಂಡಿತ ಮದ್ವೆ ಆಗೇ ಆಗುತ್ತೆ, ಇದಕ್ಕೂ ಮುಂಚೆ ಬಂದವ್ರಿಗೆ ಕೂಡ ಗ್ರಾಜುಯೇಷನ್ ಕಂಪ್ಲೀಟ್ ಆದ್ಮೇಲೆ ಒಂದು ಹುಡುಗಿಗೆ ಮದ್ವೆ ಆಯ್ತು, ಬಟ್ ಒಂದೇ ವರ್ಷದಲ್ಲಿ ಅವ್ರು ಡಿವೋರ್ಸ್ ತಗೊಂಡ್ಬಿಟ್ರು. ಇನ್ನೊಂದು ಶಾಕಿಂಗ್ ಆದ ವಿಷಯ ಹೇಳ, ಇದಕ್ಕೂ ಮುಂಚೆ ಯಾವಾಗೋ ಬಂದಿರೋ ಒಂದು ಸೀನಿಯರ್ ಟ್ರೀಮ್ ಅವ್ರಿಗೂನು ಅಷ್ಟೇ ಅನ್ಕೊಳ್ದೆ ಹುಡುಗ ಕಿಸ್ ಮಾಡ್ಕೊಂಡ್ ಬಿಟ್ರಂತೆ, ಅದರಿಂದ 10 ವರ್ಷ ಆದ್ಮೇಲೆ ಅವ್ರು ಕೂಡ ಮದ್ವೆ ಆಯ್ತು ಗೊತ್ತಾ ಅಂದಾಗ ಎಲ್ಲರೂ ಚೀ ಏನೋ ಮಾತಾಡ್ತಾ ಇದೀಯ ಅಂತ ಹೇಳ್ತಾರೆ. ಹೌದು ನಿಜವಾಗ್ಲು, ಯಾಕಂದ್ರೆ ಫೀಲ್ಡ್ ಟ್ರಿಪ್ ಅಂತ ಹೋದಾಗ ಎಲ್ಲರೂ ಎಂಜಾಯ್ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಫುಲ್ ಆಗಿ ಕುಡಿದ್ಬಿಟ್ಟು ಒಬ್ರಿಗೊಬ್ರು ಕಿಸ್ ಮಾಡ್ಕೊಂತಾ ಇರ್ತಾರೆ, ಅದರಿಂದಾನೆ ತುಂಬಾನೇ ಕಪಲ್ಸ್ ಕ್ರಿಯೇಟ್ ಆಗ್ಬಿಟ್ಟೆ ಹೋಗೋದು. ಸೊ ಇವಾಗ ನಾವು ಹೋಗೋ ಟ್ರಿಪ್ ಅಲ್ಲಿ ಎಲ್ಲರೂ ಸ್ವಲ್ಪ ನಿಮ್ ಬಾಯ್ನ ಅದ್ಬಸ್ತಲ್ಲಿ ಇಟ್ಕೊಂಡಿರ್ರಿ,
ಕುಡಿದ್ಬಿಟ್ಟು ಅಲ್ಲಿ ಇಲ್ಲಿ ಸುತ್ತೋ ಕೆಲಸ ಇಟ್ಕೋಬೇಡಿ, ನಿಮ್ ರೂಮಲ್ಲಿ ಹೋಗಿ ನೀವು ದಬಾಕೊಳ್ರಿ ಅಂತ ಹೇಳಿ ಅವ್ನೆಲ್ಲರಿಗೂ ಕ್ಲಾಸ್ ತೆಗಿತಾ ಇರ್ತಾನೆ. ಅದ್ರಲ್ಲಿ ಒಂದು ಹುಡುಗ ಹುಡುಗಿಯೆಲ್ಲ ಗುರಾಯಿಸ್ಕೊಂಡು ನೋಡ್ಕೊಂತಾ ಇರ್ತಾರೆ, ಮಾತಾಡ್ಕೊಂತಾ ಇರ್ತಾರೆ. ಅದ್ರಲ್ಲಿ ಇನ್ನೊಬ್ಬ ಅಂತೂ ಅವಾಗ ಮೌತ್ಗೆ ಆ ಮೌತ್ ಫ್ರೆಶರ್ ನ ಹಾಕೊಂತಾನೆ ಇರ್ತಾನೆ. ಏನ್ ವಿಷಯ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಡುಮ್ಮ ಬಂದಿಷ್ಟೊತ್ತು ಮಾತಾಡ್ತಾ ಇದ್ದ ಅಲ್ವಾ, ಅವ್ನ ಫ್ರೆಂಡ್ ಹತ್ರ ಹೇಳ್ತಾನೆ, ಏಯ್ ನಾನು ನೀನ್ ಕೂಡ ಜೊತೆಗೆ ಇರ್ತೀವಿ ಕಣೋ, ನಮ್ಮಿಬ್ರಿಗೆ ಏನಾದ್ರು ನಡೆಯತ್ತಾ ಅಂತ ಮಾತಾಡ್ಕೊಳ್ಳೋವಾಗ ತೂತು ಅಂತ ಬೈಕೊಂತ ಇರ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಫ್ರೆಂಡ್ ಕೂಡ ಅದೇ ಯೋಚನೆ, ಓಹೋ ಹಂಗಾದ್ರೆ ಇದ್ರ ಟ್ರಿಪ್ ಹೋಗಿ ಬಂದ್ರೆ ಖಂಡಿತ ಒಂದು ಕಪಲ್ ಆಗೇ ಆಗ್ತಾರೆ, ಲವರ್ಸ್ ಕ್ರಿಯೇಟ್ ಆಗೇ ಆಗ್ತಾರೆ ಅಂತ. ಅದಾದ್ಮೇಲೆ ಏನಕ್ಕೆ ಇವಳಿಗೆ ಟಾಪಿಕ್ ಎತ್ತಿದ್ಲು ಅಂತ ಗೊತ್ತಿಲ್ಲ, ಅವ್ರ ಅಣ್ಣ ಬಗ್ಗೆ ಮಾತಾಡ್ತಿದ್ದಾಳೆ. ಏಯ್ ನಿಮ್ ಅಣ್ಣಗೂ ಮತ್ತೆ ನಿಮ್ ಅಣ್ಣನ ಗರ್ಲ್ ಫ್ರೆಂಡ್ ಇಬ್ಬರಿಗೂನು ಬ್ರೇಕಪ್ ಆಗೋಯ್ತು ಅಂತ ಕಾಣಿಸುತ್ತೆ ಅಲ್ವಾ, ಯಾಕಂದ್ರೆ ಆ ಹುಡುಗಿ ಬಂದು ನಿಮ್ ಅಣ್ಣ ಜೊತೆ ತಗೊಂಡಿರೋ ಫೋಟೋಸ್ ನೆಲ್ಲ ಡಿಲೀಟ್ ಮಾಡ್ಬಿಡಿದಾಳೆ ಕಡೆ ಅಂತ ಹೇಳುವಾಗ ಹೀರೋಯಿನ್ಗೆ ಟೆನ್ಷನ್ ಆಗೋಯ್ತು. ಇಲ್ಲೋಡು ನೀನ್ ಸುಮ್ನೆ ನಮ್ಮ ಅಣ್ಣ ಬಗ್ಗೆ ಎಲ್ಲ ಮಾತಾಡೋ ಕೆಲಸ ಇಟ್ಕೋಬೇಡ, ಆ ಮೆಂಟಲ್ ನನಗೆ ಸಿಕ್ಕಿದ್ದು ಬೇರೆ ಯಾರು ಸಿಗ್ಲಿಲ್ವಾ, ನಮ್ಮ ಅಣ್ಣನ ಬಿಟ್ಬಿಟ್ಟು ಯಾವ್ದಾದ್ರು ಒಳ್ಳೆ ಹುಡುಗರ ನೋಡ್ಕೊಳ್ಳಿ ಅಂದವಾಗ ಹೀರೋಯಿನ್ ಅವ್ರ ಫ್ರೆಂಡ್ಗೆ ಶಾಕ್ ಆಗೋಯ್ತು. ಇವಳೇನ ಇರ್ತದಲ್ಲಿ ಹೇಳ್ತಿದ್ದಾಳೆ, ನೀನ್ ಅನ್ಕೊಂಡಿರೋ ತರ ಏನಿಲ್ಲ ಕಣೆ, ನಿಮ್ ಅಣ್ಣ ನನಗ್ ಮೆಂಡಲ್ಲೇ ಇಲ್ಲ ಅಂತ ಹೇಳುವಾಗ ಹೀರೋಯಿನ್ಗೆ ಗುರಾಯಿಸ್ಕೊಂಡು ನೋಡುವಾಗ ಏನಾಗ ಗುರಾಯಿಸ್ತಾ ಇದೀಯ ಅಂತ ಹೀರೋಯಿನ್ ಅವ್ರ ಫ್ರೆಂಡ್ ನಮ್ ಹೀರೋಯಿನ್ಗೆ ಓಡಿದ್ಲ. ಅದರಿಂದ ನಮ್ ಹೀರೋಯಿನ್ ಆಲ್ಮೋಸ್ಟ್ ಕೆಳಗಡೆ ಬೀಳತ್ರ ಹೊರಟೋದ್ಲು. ಅಲ್ಲೇ ಎದುರುಗಡೆನೆ ಆ ಮೌತ್ ಫ್ರೆಶ್ನರ್ ಹಾಕೊಂಡ್ ಬರ್ತಾ ಇದ್ದಲ್ವಾ, ಅವ್ನ್ ಹಂಗೆ ನಮ್ ಹೀರೋಯಿನ್ಗೆ ಕಿಸ್ ಕೊಡೋತ್ರ ಹತ್ರ ಹೋಗ್ಬಿಟ್ಟು ಆದ್ರೆ ನಮ್ ಹೀರೋಯಿನ್ ತಲೆಯಲ್ಲಿ ಅವ್ನ ಹೊಟ್ಟೆಗೆ ಡಿಕ್ಕಿ ಹೊಡೆದ್ಬಿಟ್ಲ. ಅದರಿಂದ ಮೌತ್ ಫ್ರೆಶ್ನರ್ ಅವ್ನು ನುಂಗ್ಬಿಟ್ಟ. ಏನೇ ಮಾಡ್ತಾ ಇದೀಯಾ, ನಿನ್ನಿಂದ ನಾನು ಆ ಮೌತ್ ಫ್ರೆಶ್ನರ್ ನುಂಗ್ಬಿಟ್ಟೆ ಅಂದಾಗ ಹೀರೋಯಿನ್ ಅಂತ ಹೇಳಿ ಬೇಡ ಕಿರ್ಚ್ಬೇಡ, ಸೈಲೆಂಟ್ ಆಗಿರು ಅಂತ, ಯಾಕಂದ್ರೆ ಹಿಂದ್ಗಡೆನೆ ಹೀರೋ ಇದ್ದಾನಲ್ವಾ ಅವನೆಲ್ಲಿ ನೋಡ್ಬಿಡ್ತಾನೋ ಅಂತ. ಅಲ್ಲಿ ನೋಡಿದ್ರೆ ಹೀರೋ ಪಕ್ಕದಲ್ಲಿರೋ ಒಂದು ಹುಡುಗಿ, ನೀವ್ ಇದನ್ನೆಲ್ಲ ನಂಬ್ತೀರಾ ಅಂತ ಹೀರೋನ ಕೇಳಿದಾಗ ಹೀರೋ ಚಾಚಾ ನಾನ್ ಈ ತರ ರೂಮರ್ಸ್ ನೆಲ್ಲ ನಂಬೋದಿಲ್ಲ, ಏನೋ ಒಂದು ಕಟ್ಟಕತೆ ಕಟ್ತಾರೆ, ನಾನೀಗ ಮಲ್ಕೊಂತೀನಿ ಅಂತ ಅವ್ನ್ ಜಮ್ ಅಂತ ಮಲಗಿರ್ತಾನೆ. ಈಗ ಹೀರೋಯಿನ್ ಕೂಡ ತಿರುಗಿ ನೋಡೋಷ್ಟು ಅವ್ನು ಮಲಗಿರೋದ್ರಿಂದ ಬೇಡ ಕಿರ್ಚ್ಬೇಡ, ನೀನ್ ಹೊಟ್ಟೋಗಿಲ್ಲಿಂದ ಅಂತ ಅವನನ್ನ ಅಲ್ಲಿಂದ ಕಳಿಸ್ಬಿಟ್ಲು. ಇವಾಗ ಹಂಗೋ ಹಿಂಗೋ ಬಂದು ಆ ಜಾಗನ ಸೇರ್ಕೊಂಡ್ರು. ಅಲ್ಲಿ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಹುಡುಕ್ತಾ ಇರೋದೇ ನಮ್ಮ ಹೀರೋಯಿನ್ ಅವ್ರ ಅಣ್ಣನ. ಅವ್ನ್ ಕೂಡ ಇವ್ರ ಜೊತೆ ತಾನೆ ಓದ್ತಾ ಇದ್ದಾನೆ, ಬಟ್ ಅವ್ನ್ ಸೀನಿಯರ್, ಅವ್ನ್ ಕೂಡ ಈ ಟ್ರಿಪ್ ಗೆ ಬಂದಿದ್ದಾನೆ. ಹೀರೋಯಿನ್ ಅವ್ರ ಫ್ರೆಂಡ್ ನೋಡ್ಬಿಟ್ಟು ಇವ್ನ್ ಕೂಡ ಬಂದಿದ್ದಾನಾ, ಓಕೆ ನಮ್ ಕಂಪಾರ್ಟ್ಮೆಂಟ್ ಅಲ್ಲಿ ಇರ್ಲಿಲ್ವೇನೋ, ಬೇರೆ ಕಂಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದ ಅಂತ ಅವಳುಗಳೇ ಅನ್ಕೊಂತಾಳೆ, ಖುಷಿ ಪಡ್ತಾಳೆ. ಆದ್ರೆ ಅಲ್ಲಿ ನೋಡಿದ್ರೆ ಅವ್ನ ಹಂಗೆ ಹೊಸ ಬಟ್ಟೆ ಹಾಕೊಂಡ್ ಬಂದಿದ್ದೀನಿ, ಹೆಂಗಿದ್ರೆ ಏನ್ ಬಟ್ಟೆ ಅಂತ ಹೇಳಿ ಫೋಸ್ ಕೊಟ್ಕೊಂಡು ನಿಂತಿರ್ತಾನೆ. ಅಲ್ಲಿರೋ ಹುಡುಗಿರಲ್ಲ ಅವನ ನೋಡಿ ನಗ್ತಾ ಇರ್ತಾರೆ. ಸ್ವಲ್ಪತ್ತಿಗೆ ನಮ್ ಹೀರೋ ಕೂಡ ಹೀರೋಯಿನ್ ನ ಗಮನಿಸ್ಬಿಟ್ಟ, ಇವಳು ಬಂದಿದ್ದಾಳ, ಬಟ್ ನಮ್ಮ ಕಂಪಾರ್ಟ್ಮೆಂಟ್ ಅಲ್ಲಿ ಇವಳು ಕಾಣಿಸಿಲ್ವೇ, ಓಕೆ ಬೇರೆ ಕಂಪಾರ್ಟ್ಮೆಂಟ್ ಅಲ್ಲಿ ಇದ್ಲೇನೋ ಅಂತ ಅವಳನ್ನ ಮಾತಾಡ್ಸ್ಬೇಕು ಅನ್ಕೊಂತಾನೆ. ಅದ್ರ ಅಷ್ಟರಲ್ಲಿ ಹೀರೋಯಿನ್ ಅವ್ರ ಅಣ್ಣ ಅಡ್ಡ ಬಂದ್ಬಿಟ್ಟ. ಆ ಕಂಪಾರ್ಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದ ಕತೆನ ನೀನ್ ಕೇಳ್ದ ಅಂತ ಕೇಳಿದಾಗ ಹೀರೋ ಹೌದು ಕೇಳ್ಕೊಂಡೆ ಅಂದಾಗ, ಆ ಕತೆನ ಏನಾದ್ರು ಕೇಳಿಸ್ಕೊಂಡು ಮೈಂಡ್ ಅಲ್ಲಿ ಏನೇನೋ ಯೋಚನೆಗಳನ್ನ ಮಾಡ್ಕೊಂಡು ನನ್ ತಂಗಿ ಹತ್ರ ಬರ್ಬೇಕು ಅಂತ ಟ್ರೈ ಮಾಡಿದ್ರೆ ಅಷ್ಟೇ, ನಿನ್ ಕತೆನ ನಾನ್ ಮುಗಿಸ್ಬಿಡ್ತೀನಿ, ಆಲ್ರೆಡಿ ಬ್ರದರ್ ಇನ್ ಲಾ ಲಿಸ್ಟ್ ಇಂದ ನಿನ್ನ ನಾನ್ ತೆಗೆದ್ಬಿಟ್ಟಿದೀನಿ, ಹದ್ದು ಬಸ್ತಲ್ಲಿ ಇದ್ರೋ ಸರಿ ಅಂತ ಹೇಳಿ ಅವನು ವಾರ್ನಿಂಗ್ ಕೊಡುವಾಗ ಹೀರೋ ಹೇಳ್ತಾನೆ, ಹೀರೋಯಿನ್ ಅವ್ರ ಅಣ್ಣ ತಾನೇ ನೀವು, ನನ್ನ ಹತ್ರ ಮಾತ್ರ ಈ ತರ ಬಂದು ಪ್ರೀತಿನ ಹಂಗೆ ಚಲ್ತಾ ಇದ್ದೀರಾ, ಅದ್ ಸ್ವಲ್ಪ ನಿನ್ ತಂಗಿ ಹತ್ರ ತೋರ್ಸ್ಬಾರ್ದ ಅಂದಾಗ ಏನೋ ನನ್ ಮೇಲೆ ವಾಯ್ಸ್ ರೇಸ್ ಮಾಡ್ತಾ ಇದೀಯಾ, ಸೀನಿಯರ್ ಅಂತ ಕೂಡ ಗೊತ್ತಿಲ್ಲದ ನನ್ ಬಗ್ಗೆ ಮಾತಾಡ್ತಾ ಇದೀಯಾ ಅಂತ ಇವ್ ನಂಗೆ ದೊಡ್ಡ ರೌಡಿ ರೇಂಜ್ ಗೆ ಮಾತಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಅವ್ರ ಫ್ರೆಂಡ್ ಇಬ್ರು ನಿಂತಿರ್ಬೇಕಾದ್ರೆ ಇನ್ನೊಂದು ಹುಡುಗಿ ಬಂದು ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಹತ್ರ ಹೇಳ್ತಾರೆ, ಈ ಜಾಗ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿ ಸಕ್ಕದಾಗಿದೆ ಅಲ್ವಾ, ಸಖತ್ ರೊಮ್ಯಾಂಟಿಕ್ ಆಗಿ ಬೇರೆ ಇದೆ, ನೀನ್ ಅಲ್ವಾ ಚೂಸ್ ಮಾಡಿದ್ದು ಅದಕ್ಕೆ ಅಂತ ಹೇಳ್ಬಿಟ್ಟೋದಾಗ ಹೀರೋಯಿನ್ಗೆ ಟೆನ್ಷನ್ ಆಗೋಯ್ತು. ನೀನೇನ ಈ ಜಾಗನ ಸೆಲೆಕ್ಟ್ ಮಾಡಿದ್ದು ಅಂದಾಗ ಅವಳು ಹೌದು ನಾನೇ ಸೆಲೆಕ್ಟ್ ಮಾಡಿದ್ದು ಅಂತ ಖುಷಿಯಾಗಿ ಹೇಳ್ತಾಳ. ಯಾಕ್ರೋ ಈ ತರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವಳು ಎದ್ನೋ ಬಿದ್ನೋ ಅಂತ ಓಡ್ತಿದ್ದಾಳೆ. ಏನ್ ವಿಷಯ ಅಂತ ಗೊತ್ತಿಲ್ಲ ಪಾಪ. ಇವಳು ಓಡಾಗಿದ್ ಬೇರೇನಕ್ಕೂ ಅಲ್ಲ, ಹಿಂದ್ಗಡೆ ನಮ್ ಹೀರೋ ಇರ್ತಾನೆ, ಹೀರೋ ಅವಳು ಈ ತರ ಓಡೋಗ್ತಾ ಇರೋದು. ಹೀರೋಗ ಇವಾಗ ಏನಾಯ್ತು ಅಂತ ಇವಳ ಹತ್ರ ಹಂಗ್ ಓಡೋಗ್ತಿದ್ದಾಳೆ ನನ್ನ ನೋಡಿ ಅನ್ನೋ ರಿಯಾಕ್ಷನ್ ಕೊಟ್ರೆ ಅವಳು ಹಿಂದ್ಗಡೆ ಓಡೋದ್ಲಲ್ವಾ, ಮತ್ತೆ ಆರೆಂಜ್ ಕಲರ್ ಡ್ರೆಸ್ ಹಾಕೊಂಡಿದ್ದಲ್ಲ, ಮೌತ್ ಫ್ರೆಶ್ನರ್ ನ ಯೂಸ್ ಮಾಡ್ತಾ ಇದ್ದಲ್ವಾ, ಮತ್ತೆ ಹೋಗಿ ಅವ್ನ ಹೊಟ್ಟೆಗೆ ಡಿಕ್ಕಿ ಕೊಟ್ಲು. ಈ ಸತಿನೂ ಅದನ್ನ ನುಂಗ್ಬಿಟ್ಟ. ಯಾಕೆ ನೀನ್ ಅವಾಗ ಬಂದು ನಂಗೆ ಹತ್ರ ಡಿಕ್ಕಿ ಹೊಡಿತಾ ಇದೀಯಾ, ಇದನ್ನ ಅಷ್ಟೊಂದು ಕುಡ್ಬಿಟ್ಟ ಮೇಲೆ ಹೊಟ್ಟೆ ಕೆಟ್ಟೋಗಲ್ವಾ ಅಂದಾಗ ಇವಳು ಕೇಳ್ತಾಳೆ, ನೀನ್ ಯಾಕೆ ಅವಾಗ ಅದ್ರ ಎತ್ತಿ ಬಯಲ್ ಹಾಕೊಂತೀಯ ಅಂತ. ನನ್ಗೆ ಕ್ವಶನ್ ಮಾಡೋಷ್ಟು ಆಗ್ಬಿಟ್ಟ. ಈ ಸತಿ ನನ್ನ ಅಂತ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ಬೇಡ ಅಂತ ಇದನ್ನ ಅವಳಂಗೆ ಏನು ಗೊತ್ತಿಲ್ಲದೆ ಬಿಕ್ಕರಿಸ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ, ನಮ್ ಹೀರೋಯಿನ್ ಬಂದು ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದ್ಮೇಲೆ ಇಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾಳಲ್ವಾ, ಕೊಲೆಗಾರನ ನಾನ್ ನೋಡ್ದೆ, ನನ್ನ ಕೂಡ ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡ್ದ ಅಂತೆಲ್ಲ ಹೇಳಿರ್ತಾನಲ್ವಾ. ಈಗ ಕೇಸ್ ಡೀಟೇಲ್ಸ್ ಎಲ್ಲ ಎತ್ಕೊಂಡು ಹೋಗಿ ಕಿಮ್ಮೋರಪ್ಪ ಹತ್ರ ಕೊಡ್ತಾ ಇದ್ದಾರೆ. ಅಂದ್ರೆ ಇವಾಗ ಕಿಮ್ಮೋರಪ್ಪ ಇದಾರಲ್ವಾ, ಆ ಜಾಗದಲ್ಲಿ ಕೂಡ ಒಂದು ಕೊಲೆ ನಡೆದಿರತ್ತೆ, ಅದಕ್ಕೆ ಅವನೇ ಕಾರಣ ಅಂತೆ. ಇವಾಗ ನನ್ನ ಹತ್ರ ಬಂದು ಹೇಳಿರೋ ಹುಡುಗಿ ಹೇಳಿದ್ಲು, ಕಾರ್ ಕೀನೆಲ್ಲ ಕೂಡ ಕೊಟ್ಟಿದ್ದಾಳೆ, ಅದನ್ನ ನಾನು ಚೆಕ್ ಮಾಡಿ ನೋಡಿದೆ, ಅದು ಅವ್ನ ಕಾರ್ಗೆ ಕರೆಕ್ಟ್ ಆಗಿ ಹೋಲ್ತಾ ಇದೆ, ಪ್ಲಸ್ ಅವನೇ ಇವಳನ್ನ ಕೂಡ ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡಿದಾನೆ, ಹುಡುಗಿ ಹೆಂಗೋ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ, ಆ ಟೈಮಲ್ಲಿ ತಲೆಗೆ ಏಟ್ ಆಗಿದ್ರಿಂದ ಎಲ್ಲ ಮರ್ತೋಗ್ಬಿಟ್ಟಿದ್ಲಂತೆ. ಈಗ ನೆನಪ್ ಬಂದ್ಮೇಲೆ ಎಲ್ಲದನ್ನು ಬಂದು ನಮ್ಮ ಹತ್ರ ಹೇಳಿದಾಳೆ ಅಂತ ಇವಾಗಿರೋ ಪೊಲೀಸ್ ಬಂದು ಕಿಮ್ಮೋರಪ್ಪಗೆಲ್ಲ ಹೇಳ್ತಾ ಇದಾರೆ. ಅವ್ರಿಗೂ ನೆನಪು ಬರುತ್ತೆ, ಹೌದು ಆ ಬ್ರಿಡ್ಜ್ ಹತ್ರ ಕೂಡ ಒಂದು ಕೊಲೆ ಆಗಿತ್ತಲ್ವಾ, ಆ ಕೇಸ್ ಡೀಟೇಲ್ಸ್ ನಾವ್ ಹಂಗೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ವಿ, ಅದ್ ಇವನೇನಾ ಅಂತ ಹೇಳಿ ಇವಾಗ ಅವರು ಸ್ವಲ್ಪ ಸೀರಿಯಸ್ ಆಗಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದ್ ಕಡೆ ಫೀಲ್ಡ್ ಟ್ರಿಪ್ ಅಲ್ಲಿ ತೋರಿಸ್ತಾರೆ, ಎಲ್ಲರೂ ಜೂನಿಯರ್ಸ್ ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಡ್ರಿಂಕ್ಸ್ ಮಾಡ್ಬಿಟ್ಟು ಸಕ್ಕತ್ ಎಂಜಾಯ್ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಸ್ವಲ್ಪನೂ ಇಲ್ಲಿ ಇರೋದಕ್ಕೆ ಇಷ್ಟನೇ ಇಲ್ಲ. ಅಪ್ಪ ಹೆಂಗಾದ್ರು ಮಾಡಿ ಎಸ್ಕೇಪ್ ಆಗ್ಬಿಡ್ಬೇಕು ಅಂತ ಸೈಲೆಂಟ್ ಆಗಿ ರೂಮ್ ಒಳಗಡೆ ಬಂದ್ಬಿಟ್ಲು. ಸ್ಟ್ರೇಟ್ ಆಗಿ ಒಳಗಡೆ ಬಂದೋಳು, ಫಸ್ಟ್ ಬ್ಯಾಗ್ ಎತ್ಕೊಂಡು ಸೈಲೆಂಟ್ ಆಗಿ ಇಲ್ಲಿಂದ ಹೋಗ್ಬಿಡ್ಬೇಕು ಅಂತ ಇನ್ನೇನ್ ಡೋರ್ ಹತ್ರ ಬರ್ಬೇಕನ್ನೋಷ್ಟ್ರಲ್ಲಿ ಎಲ್ಲರೂ ದಡ ಅಂತ ಒಳಗಡೆ ಬಂದ್ಬಿಟ್ರು. ಅಷ್ಟೇ, ಇನ್ನೇನು ನೆಕ್ಸ್ಟ್ ಮಿನಿಟ್ ಅಲ್ಲೇ ಮಲ್ಕೊಂಡು ನಿದ್ದೆ ಮಾಡತರ ಆಕ್ಟ್ ಮಾಡ್ತಾ ಇರ್ತಾಳೆ. ಇನ್ನು ಒಳಗಡೆ ಬಂದವ್ರು ಎಲ್ಲರೂ ರೌಂಡ್ ಆಗಿ ಕೂತ್ಕೊಂಡು ಗೇಮ್ ನ ಸ್ಟಾರ್ಟ್ ಮಾಡ್ಬಿಟ್ರು. ಎಲ್ಲ ಗೇಮ್ ಆಡ್ತಾ ಇರ್ತಾರೆ. ಇವಳಂಗೆ ಉಳು ತರ ಸ್ವಲ್ಪ ಜರ್ಕೊಂಡ್ ಡೋರ್ ವರ್ಗೂ ಓದ್ಲು. ಇನ್ನೇನ್ ಡೋರ್ ಓಪನ್ ಮಾಡ್ಬೇಕನ್ನೋಷ್ಟ್ರಲ್ಲಿ ಆ ಡುಮ್ಮು
ರೂಮಕ್ ಒಬ್ಬ ಇದ್ದಲ್ಲ ಮೌತ್ ಫ್ರೆಶರ್ ನ ಯೂಸ್ ಮಾಡ್ತಾ ಇದ್ದಲ್ವಾ, ಅವ್ನ್ ನೋಡ್ಬಿಟ್ಟ ನಮ್ ಹೀರೋಯಿನ್ ಅಲ್ಲಿ ಬರ್ಬೇಕು ಅಲ್ಲಿ ಡ್ರಿಂಕ್ ಮಾಡ್ಬೇಕು ಅಂತ ಹೇಳಿ ನೀನ್ ನಿದ್ದೆ ಬರೋ ತರ ಆಕ್ಟ್ ಮಾಡ್ತಾ ಇದ್ದ ಅಂತ ಹಿಡಿದ್ಬಿಟ್ನ. ಇವಳು ಇಲ್ಲ ಅಲ್ಲ ಹಂಗಲ್ಲ ಸರಿ ಆಯ್ತು ನಾನು ಗೇಮ್ ಮಾಡ್ತೀನಿ ಅಂತ ಹೇಳಿ ಬಂದ್ ಅವ್ರ ಜೊತೆ ಕೂತ್ಕೊಂಡ್ರು. ಆಕ್ಚುಲಿ ಇವರೆಲ್ಲ ಬೇರೆ ಡಿಪಾರ್ಟ್ಮೆಂಟ್ ಅವರಲ್ವಾ, ಇವ್ರಿಗೆ ಸಪರೇಟ್ ರೂಮು. ಪಿಟಿ ಡಿಪಾರ್ಟ್ಮೆಂಟ್ ಪಿಟಿ ಎಕ್ಸಾಮ್ ಗೋಸ್ಕರ ಪ್ರಿಪೇರ್ ಆಗ್ತಿರ್ತಾರಲ್ವಾ ಅವ್ರಿಗೆಲ್ಲ ಸಪರೇಟ್ ರೂಮು. ಇವರೆಲ್ಲ ಇಲ್ಲಿ ಕೂತ್ಕೊಂಡು ತುಂಬಾ ಕ್ಯೂಟ್ ಆಗಿ ಒಂದು ಗೇಮ್ ನ ಆಡ್ತಾ ಇರ್ತಾರೆ. ಆಕ್ಚುಲಿ ಗೇಮ್ ವೆರಿ ಸಿಂಪಲ್. 1 2 3 ನಂಬರ್ಸ್ ಹೇಳ್ಕೊಂಡು ಹೋಗ್ಬೇಕು. ಆದ್ರೆ 5 10 15 20 25 ಆ ನಂಬರ್ಸ್ ನ ಹೇಳ್ಬಾರ್ದು. ಯಾರು ಬೈ ಮಿಸ್ಟೇಕ್ ಅದನ್ನ ಹೇಳ್ತಾರೋ ಅವರು ಡ್ರಿಂಕ್ಸ್ ಮಾಡ್ಬೇಕು. ಈ ತರ ಗೇಮ್ ನಡೀತಾ ಇರುತ್ತೆ. ಒಂದು ಇದ್ರಲ್ಲಿ ನಮ್ ಹೀರೋಯಿನ್ ಸಿಕ್ಕಾಕೊಂಡ್ಬಿಟ್ಲು, ಅವಳೆ ಲಾಸ್ಟ್ ಬಂದ್ಬಿಟ್ಲು. ಸೊ ಏನ್ ಮಾಡ್ತಾರೆ, ಅವಳಿಗೆ ಪನಿಷ್ಮೆಂಟ್ ಕೊಡ್ತಾರೆ. ಏನ್ ಪನಿಷ್ಮೆಂಟ್ ಅಂತ ನೋಡಿದ್ರೆ ಪಿಟಿ ರೂಮ್ ಅಲ್ಲಿ ಇರೋರ್ ಮುಂದ್ಗಡೆ ಹೋಗಿ ಡ್ಯಾನ್ಸ್ ಆಡ್ಬಿಟ್ಟು ಬರ್ಬೇಕಂತೆ. ಅಯ್ಯೋ ದೇವ್ರೆ ಅಂತ ಇವಳು ಹೋಗ್ತಾಳ. ಫಸ್ಟ್ ಒಳಗಡೆ ಹೋಗ್ಬಿಟ್ಟು ಸುತ್ತಮುತ್ತಲು ನೋಡ್ತಾಳೆ ಹೀರೋ ಇದಾನ ಅಂತ. ಹೀರೋ ಇಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಆಯ್ತು ಒಂದ್ 4 ಹೆಜ್ಜೆ ಆಗ್ಬಿಟ್ಟು ಹೊಟ್ಟೋಗೋಣ ಅಂತ ಹೇಳಿ ಡ್ಯಾನ್ಸ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸಖತ್ ಕಾಮಿಡಿಯಾಗಿ ಆಡ್ತಾ ಇರ್ತಾಳೆ. ಅಲ್ಲೇ ನಮ್ ಹೀರೋನ್ ಅವ್ರ ಅಣ್ಣ ಕೂಡ ಇರೋದು. ಸಖತ್ ಕಾಮಿಡಿಯಾಗಿ ಆಡ್ತಾ ಇದ್ದಾಳೆ. ಡ್ಯಾನ್ಸ್ ಆಡೋದಲ್ದೆ ಕಪ್ಪೆ ತರ ಒಂದು ಸ್ಟೆಪ್ ಆಗ್ತಾಳೆ ನೋಡಿ. ಕರೆಕ್ಟ್ ಆಗಿ ಆ ಟೈಮಲ್ಲಿ ನಮ್ ಹೀರೋ ನೋಡ್ಬಿಟ್ಟ. ಆಕ್ಚುಲಿ ನಮ್ ಹೀರೋ ಅಲ್ಲೇ ಇದ್ದಿದ್ದಾನೆ, ಹಿಂದ್ಗಡೆ ಅವ್ರ ಹಿಂದ್ಗಡೆ ಮಲ್ಕೊಂಡಿದ್ದ. ಇವ್ನ್ ಎದ್ದಿತ್ರ ನಗ್ದಿದ ತಕ್ಷಣ ಅವ್ಳಿಗೆ ತುಂಬಾ ಎಂಬಾರೆಸ್ ಆಗೋಯ್ತು. ಒಂಥರ ಮುಖಕ್ಕೆ ಶೇಪ್ ಔಟೇ ಆಗೋಯ್ತು. ಸೈಲೆಂಟ್ ಆಗಿ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಲು. ಈ ಗೇಮ್ ನ ಕಂಡಕ್ಟ್ ಮಾಡ್ದ ಅಲ್ವಾ ಡುಮ್ಮಾ ಒಬ್ಬ, ಅವ್ನ್ ಬಂದು ಹೇಳ್ತಾನೆ ಈ ತರ ನೀನ್ ಡ್ಯಾನ್ಸ್ ನೆಲ್ಲ ಸ್ಟಾಪ್ ಮಾಡ್ಬಿಟ್ಟು ಬರಂಗಿಲ್ಲ, ನೀನ್ ಡಿಸ್ಕಲ್ಫೈ ಆಗ್ಬಿಡ್ತೀಯಾ, ನೀನ್ ಆಡ್ಲೇಬೇಕು ಅಂತ ಫೋರ್ಸ್ ಮಾಡುವಾಗ ಇವಳಿಗೆ ಟೆನ್ಷನ್ ಆಗೋಯ್ತು. ಎಷ್ಟು ಧೈರ್ಯ ಇದ್ರೆ ನಾನ್ ಏನ್ ಮಾಡ್ಬೇಕು ಅಂತ ನೀನ್ ಹೇಳ್ತೀಯ, ನೀನ್ ಹೇಳಿದ ತರ ನಾನ್ ಮಾಡ್ಬೇಕಾ, ಅದ್ರಲ್ಲೂ ಕುಡಿ ಕುಡಿ ಅಂತ ಹೇಳಿ ಡ್ರಿಂಕ್ಸ್ ನ ಬೇರೆ ಕುಡಿಸ್ತೀಯ, ನಿನ್ಗೆ ಎಷ್ಟೋ ಧೈರ್ಯ, ಅದನ್ನ ಕುಡಿದ್ಬಿಟ್ಟು ಯಾರಿಗಾದ್ರೂ ಹೊಟ್ಟೆ ಕೆಟ್ಟೋಗ್ಬಿಟ್ಟು ಸತ್ಗಿತ್ ಹೋಗ್ಬಿಟ್ರೆ ಅದ್ರ ಜವಾಬ್ದಾರಿ ನೀನ್ ತಗೊಳ್ತೀಯ, ನಾನೇನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನೀನ್ ನನ್ಗೆ ಹೇಳ್ತಾ ಇದೀಯ, ಮುಚ್ಕೊಂಡ್ ನಿನ್ ಕೆಲಸ ಎಷ್ಟೋ ನೀನ್ ನೋಡು ಅಂತ ಹೇಳಿ ಅದನ್ನ ಕಿತ್ಕೊಂಡು ಅವಳೆ ಕುಡಿದ್ಬಿಟ್ಲು. ಇಷ್ಟೊತ್ತು ಕುಡಿಯಲ್ಲ ಅಂತ ಜಗಳ ಮಾಡಿದವಳು ಕುಡಿದ್ಬಿಟ್ಟು ಅದನ್ನ ಎತ್ತ ಅವನ್ ತಲೆ ಮೇಲೆನೆ ಹೊಡೆದ್ಬಿಟ್ಟು ಮರದಾಗ ನಿನ್ ಕೆಲಸ ಎಷ್ಟೋ ನೀನ್ ನೋಡು, ನನ್ ಕೆಲಸ ಎಷ್ಟೋ ನಾನ್ ನೋಡ್ತೀನಿ, ನಾನ್ ಇವಾಗ ಈ ಜಾಗದಿಂದ ಹೋಗ್ತಾ ಇದೀನಿ, ನನ್ನ ಯಾರೋ ತಡಿಬೇಕು ಅಂತ ನೋಡಿದ್ರು ಅಷ್ಟೇ ನಿಮ್ಮನ್ ತುಳಿದ್ಬಿಡ್ತೀನಿ ಭೂಮಿಗೆ ಹಾಕಿ ಅಂತ ಬೈದ್ಬಿಟ್ಟು ಅವಳಲ್ಲಿಂದ ಬ್ಯಾಗ್ ತಗೊಂಡು ಹೊರಗಡೆ ಬರ್ತಾಳೆ. ಬ್ಯಾಗ್ ತಗೊಂಡ್ ಬರೋಷ್ಟಲ್ಲಿ ನಮ್ ಹೀರೋ ಕೂಡ ಅಲ್ಲೇ ಹೊರಗಡೆ ಇದ್ದ. ಅಯ್ಯೋ ಅವ್ನು ನೋಡ್ಬಾರ್ದು ಅಂತ ಹೇಳಿ ಬ್ಯಾಗಿದ್ದವಳು ಮುಖನೆಲ್ಲ ಮುಚ್ಚಿಟ್ಕೊಂಡು ಓಡೋದ್ಲು. ಆಕ್ಚುಲಿ ಅಲ್ಲೇ ಒಂದು ಬೋರ್ಡ್ ಹಾಕಿದ್ದಾರೆ, ಇಲ್ಲಿ ಹಂದಿಗಳು ಜಾಸ್ತಿ ಇರೋದ್ರಿಂದ ಟ್ರಾಪ್ಸ್ ಫಿಕ್ಸ್ ಮಾಡಿದೀವಿ, ಸ್ವಲ್ಪ ನೋಡ್ಕೊಂಡು ಓಡಾಡಿ ಅಂತ. ಇವಳು ಅದನ್ನ ನೋಡ್ಕೊಳ್ದೆ ಎದ್ನೋ ಬಿದ್ನೋ ಅಂತ ಓಡೋದ್ಲು. ಆತರ ಓಡೋಗ್ತಾ ಹಿಂದ್ಗಡೆ ಯಾರೋ ಅವಳನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾರ. ಸೌಂಡ್ ಕೇಳಿಸ್ತಾ ಇದೆ. ಸಖತ್ ಎದುರ್ಕೊಂಡ್ಬಿಟ್ಲು. ಹೀರೋನ್ ಅವರ ಫ್ರೆಂಡ್ ಬಂದು ಕೆಲವೊಂದು ಸೇಫ್ಟಿ ಇಕ್ವಿಪ್ಮೆಂಟ್ಸ್ ನ ಕೊಟ್ಟಿದ್ಲಲ್ಲ, ಅದ್ರಲ್ಲಿ ಶಾಕ್ ಕೊಡತ್ರ ಒಂದು ಡಿವೈಸ್ ಇರುತ್ತೆ, ಅದನ್ನ ತೆಗೆದು ಕೈಗಿಟ್ಕೊಂಡ್ಲು. ಅದೇ ಟೈಮಲ್ಲಿ ನಮ್ ಹೀರೋ ಬಂದು ಹೆಗಲ ಮೇಲೆ ಕೈ ಇಟ್ಟಿದ ತಕ್ಷಣ ಇವಳಿಗೆ ಸಖತ್ ಭಯ ಆಗೋಯ್ತು. ಆ ಶಾಕ್ ನಮ್ ಹೀರೋಗೆ ಇಟ್ಟೇ ಬಿಟ್ಲು. ನಮ್ ಹೀರೋನು ದಪ್ಪಂತ ಕೆಳಗಡೆ ಬಿದ್ಬಿಟ್ಟ. ಇವಳು ಸುಮಾರು ಸತಿ ಎಬ್ಸಕ್ಕೆ ಟ್ರೈ ಮಾಡಿದ್ಲು, ಅವ್ನು ಎದ್ದೇಳ್ತಾ ಇಲ್ಲ. ಸರಿ ಯಾರಿಗಾದ್ರೂ ಕಾಲ್ ಮಾಡಿ ಹೆಲ್ಪ್ ಕೇಳೋಣ ಅಂತ ಹೇಳಿ ಫೋನ್ ತಗೊಂಡ್ ಕಾಲ್ ಮಾಡೋಷ್ಟ್ರಲ್ಲಿ ನಮ್ ಹೀರೋ ಆಕ್ಚುಲಿ ಎಚ್ಚರದಲ್ಲೇ ಇದ್ನೇನೋ ಅವಳನ್ನ ಹಿಡ್ಕೋಬೇಕು ಅಂತ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟ್ರಲ್ಲಿ ಟ್ರಾಪ್ ಅಲ್ಲಿ ಕಾಲ್ ಇಟ್ಬಿಟ್ಲು. ಹಂದಿ ಹಿಡಿಯಕ್ಕೆ ಅಂತ ಟ್ರಾಪ್ ಹಾಕಿದ್ರಲ್ಲ ಅದ್ರಲ್ಲಿ ಕಾಲ್ ಇಟ್ಬಿಟ್ಲು. ಹಂಗೆ ಮೇಲಕ್ಕೆ ನೇತಾಡ್ಕೊಂಡು ಹೊಟ್ಟೋದ್ಲು. ಆದ್ರೆ ಹೆಂಗೋ ಒಳ್ಳೆ ಟೈಮ್ ನಮ್ ಹೀರೋ ಎದ್ದಿದ್ದಕ್ಕೆ ಹೆಂಗೋ ನಿಧಾನಕ್ಕೆ ಅವಳನ್ನ ಇಳಿಸ್ಕೊಂಡ. ಅದಾದ್ಮೇಲೆ ಆ ಡಿವೈಸ್ ನ ಕೂಡ ಅವ್ಳ ಕೈ ಕೊಟ್ಬಿಟ್ಟು ಇನ್ನೊಂದ್ಸತಿ ಡಿವೈಸ್ ನ ಯೂಸ್ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಬ್ಯಾಟ್ರಿನ ಹಾಕು, ಅವಾಗ ಅದು ಯೂಸ್ ಆಗೋದು ಅಂದಾಗ ಇವಳು ಏನು ಬ್ಯಾಟ್ರಿ ಹಾಕ್ಬೇಕಾ, ಹಂಗಾದ್ರೆ ಇದಕ್ಕೂ ಮುಂಚೆ ನಾನು ಶಾಕ್ ಕೊಟ್ಟಾಗ ನಿಂಗೆ ಶಾಕ್ ತಗ್ಲಿಲ್ವಾ ಅಂದಾಗ ಚಾಚೆ ಶಾಕ್ ಎಲ್ಲ ತಗ್ಲಿಲ್ಲ, ನಾನು ಸುಮ್ನೆ ಆಕ್ಟಿಂಗ್ ಮಾಡಿದೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಇವ್ನು ಹೇಳ್ತಾನೆ ಏನಕ್ಕೆ ಇವಾಗ ನಿನ್ನ ಅಷ್ಟೊಂದು ಅವಾಯ್ಡ್ ಮಾಡ್ತಾ ಇದೀಯಾ ಓಕೆ, ನಾನು ನೋಡಿ ಏನಕ್ಕತ್ರ ಭಯ ಪಟ್ಕೊಂಡು ಓಡೋಗ್ತಾ ಇದೀಯ, ನಾನೇನ್ ದೆವ್ವನ ಭೂತನ, ನಾನು ಅಷ್ಟು ಬೇಡದವನ್ ಆಗ್ಬಿಟ್ನಾ, ಇವಾಗ ಕೂಡ ನನ್ನಿಂದನೇ ನೀನ್ ಫೀಲ್ಡ್ ಟ್ರಿಪ್ ಬಿಟ್ಟು ಹೋಗ್ತಾ ಇದೀಯಾ ಅಂತ ಅವ್ನು ಕೇಳ್ತಾ ಇದ್ರೆ ಇವಳೇನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿ ಬಿಕ್ಕರ್ಸ್ಕೊಂಡು ನಿಂತಿರ್ತಾಳೆ. ಸರಿ ಆಯ್ತು ಬಾ ಹೋಗೋಣ ಅಂತ ಅವ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇಬ್ರು ಬಂದ್ರು. ಇಲ್ಲಿ ನೋಡಿದ್ರೆ ನಮ್ ಹೀರೋಯಿನ್ ಅವ್ರ ಅಣ್ಣ ಅವ್ರ ಗರ್ಲ್ ಫ್ರೆಂಡ್ ಗೆ ಕಾಲ್ ಟ್ರೈ ಮಾಡ್ತಿದ್ದಾನೆ. ಅವಳು ಕಾಲ್ ಪಿಕ್ ಮಾಡ್ತಾನೆ ಇಲ್ಲ, ಏನಾಯ್ತು ಮೋಸ್ಟ್ ಅವ್ಳ ಫೋನ್ ಏನಾದ್ರು ರಿಪೇರ್ ಆಗ್ಬಿಡ್ತಿ ಅಂತ ಬೇಜಾರಲ್ಲಿ ನಿಂತಿರ್ತಾನೆ. ಆ ಟೈಮಲ್ಲಿ ನಮ್ ಹೀರೋಯಿನ್ ಇಬ್ರು ಜೊತೆಗೆ ಬರ್ತಾರ ಕಾಡ್ ಒಳಗಡೆಯಿಂದ. ಆದ್ರೆ ನೋಡಿ ಇವ್ನು ಟೆನ್ಷನ್ ಆಗ್ಬಿಟ್ಟ. ಏನ್ ಮಾಡ್ತಾ ಇದ್ರಿ ನೀವಿಬ್ರು ಕಾಡ್ ಒಳಗಡೆ ಇಬ್ರೇ ಏನಕ್ಕೆ ಹೋಗಿದ್ರಿ, ಏನಕ್ಕೆ ಇತ್ರ ಬರ್ತಾ ಇದ್ದೀರಾ ಅಂತ ಇವ್ನ್ ಕ್ವೆಶನ್ ಮೇಲೆ ಕ್ವೆಶನ್ ಆಗ್ತಾ ಇದ್ರೆ ಇವನೊಬ್ಬ ಮೆಂಟಲ್ ಏನ್ ಹೇಳಿದ್ರು ಅರ್ಥ ಆಗಲ್ಲ ಅಂತ ನಮ್ ಹೀರೋಯಿನ್ ಸೈಲೆಂಟ್ ಆಗಿ ಒಳಗಡೆ ಹೊರಟೋದ್ಲು. ಆದ್ರೆ ನಮ್ ಹೀರೋ ಅವ್ರಣ್ಣ ನಮ್ ಹೀರೋನ ಹಿಡ್ಕೊಂಡ್ಬಿಟ್ಟ. ಏನೋ ಮಾಡಿದೆ ನನ್ ತಂಗಿನ ಕಾಡೊಳಗಡೆ ಕರ್ಕೊಂಡ್ಬಿಟ್ಟು ತಪ್ಪಾಗಿ ನಡ್ಕೊಳಕ್ಕೆ ಟ್ರೈ ಮಾಡ್ದ, ಏನೋ ಮಾಡಿದೆ ಅಂದಾಗ ಅವನು ಇಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿದ್ರು, ಆತರ ಎಲ್ಲ ಏನ್ ನಡೆದಿಲ್ಲ, ನಾನು ಒಳಗಡೆ ಹೋಗ್ತೀನಿ ಅಂತ ಓದಕೋದ್ರು ಇವ್ರು ಬಿಡ್ತಾ ಇಲ್ಲ. ಇಲ್ಲಿ ನೋಡಪ್ಪ ನೀನ್ ನೋಡಕ್ ಹ್ಯಾಂಡ್ಸಮ್ ಆಗೇ ಇದೆಯಾ, ಆದ್ರೂ ಹುಡುಗಿರ್ ಯಾಕೆ ಗೊತ್ತಾ ನಿನ್ಗೆ ಬೀಳ್ತಾ ಇಲ್ಲ, ನೀನ್ ಯಾವಾಗೂ ತುಂಬಾ ಶೈ ಆಗಿ ಫೀಲ್ ಮಾಡ್ತೀಯ, ಮುಖನ ಗಂಟಾಕೆ ಇಟ್ಕೊಂಡಿರ್ತೀಯ, ಸ್ವಲ್ಪ ನಗ್ಬೇಕಪ್ಪ. ಆಕ್ಚುಲಿ ಹುಡುಗಿರೆಲ್ಲ ಹೆಂಗ್ ಗೊತ್ತಾ, ಒಂದು ರೋಡ್ ತರ, ನೀನ್ ಯಾವಾಗೂ ಸ್ಟ್ರೈಟ್ ರೋಡ್ ಅಲ್ಲೇ ಹೋಗ್ಬೇಕು ಅಂತ ಇಟ್ಕೋ, ಅದು ನಿನ್ಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಬಟ್ ಹುಡುಗಿರ್ ಬಂದು ನಾರ್ಮಲ್ ರೋಡ್ ತರ ಇಲ್ಲ, ಅವ್ರೊಂಥರ ಕರ್ವ್ ರೋಡ್ ತರ ಲೆಫ್ಟ್ ರೈಟ್ ತಿರುಗ್ತಾನೆ ಇರ್ಬೇಕು. ಸೊ ನೀನ್ ಗಾಡಿ ಓಡಿಸೋವಾಗ ಕೂಡ ಸ್ವಲ್ಪ ಬ್ರೇಕ್ ಹಿಡಿಬೇಕು, ಸ್ಟಾರ್ಟ್ ಮಾಡ್ಬೇಕು, ಬ್ರೇಕ್ ಹಿಡಿಬೇಕು, ಸ್ಟಾರ್ಟ್ ಮಾಡ್ಬೇಕು. ಅವಾಗೇನಪ್ಪ ಜೀವನ ಚೆನ್ನಾಗಿರೋದು, ಹುಡುಗಿರ್ನ ಅರ್ಥ ಮಾಡ್ಕೊಳಕ್ ಆಗೋದು ಅಂತ ಇವ್ನ ಪಾಡಿಗೆ ಇವ್ರು ಕ್ಲಾಸ್ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೀರೋ ಕೇಳಿಸೋಷ್ಟು ಕೇಳಿಸ್ಕೊಂಡು ಆಯ್ತಾ ನಿಮ್ ಕ್ಲಾಸ್ ನಾನು ಒಳಗಡೆ ಹೋಗ್ಬೋದಾ ಅಂತ ಹೋಗಕ್ ಹೋದ್ರೆ ಇವ್ನ್ ಬಿಡ್ತಾ ಇಲ್ಲ. ಇರಿ ನನ್ ಕ್ಲಾಸ್ ತೆಗ್ದಿದ್ದು ಇನ್ನೂ ಮುಗ್ದಿಲ್ಲ, ಇನ್ನೂ ಇದೆ. ಹುಡುಗಿರ್ನ ಅರ್ಥ ಮಾಡ್ಕೊಳಕ್ಕೆ ನಂತರ PhD ಮಾಡಿರ್ಬೇಕು ಗೊತ್ತಾ. ಹುಡುಗಿರ್ ಹಾಳ ಎಷ್ಟು ಅಂತ ನಾನು ಪ್ರತಿಯೊಂದನ್ನ ಕೂಡ ಚೆಕ್ ಮಾಡಿ ನೋಡ್ಬಿಟ್ಟಿದೀನಿ. ನಿನ್ಗೆ ಏನೇ ಟಿಪ್ಸ್ ಬೇಕಾಗಿದ್ರೆ ನನ್ನ ಕೇಳು, ನಾನ್ ನಿನ್ಗೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆದ್ರೂ ನಮ್ ಹೀರೋ ಅಲ್ಲಿಂದ ಹೋಗ್ಬೇಕಂತ ಟ್ರೈ ಮಾಡಿದಾಗ ನಮ್ ಹೀರೋಯಿನ್ ಅವ್ರ ಅಣ್ಣ ಹೇಳ್ತಾನೆ ಸರಿ ಆಯ್ತು ನಿನ್ ಫೋನ್ ಕೊಟ್ಬಿಟ್ಟು ಹೋಗು, ನಿನ್ ಫೋನ್ ಕೊಟ್ರೆ ನಾನು ಬಿಟ್ಬಿಡ್ತೀನಿ ಅಂದಾಗ ಓಕೆ ನಾನು ಫೋನ್ ಕೊಟ್ರೆ ಬಿಡ್ತೀರಾ ಅಂದಾಗ ಹೂ ಅಂತ ಹೇಳ್ತಾನೆ. ಇವನು ಫೋನ್ ಕೊಟ್ಟಾಗ ಇವ್ನು ನಮ್ ಹೀರೋ ಫೋನ್ ಇಂದ ನಮ್ ಹೀರೋಯಿನ್ ಅವ್ರ ಅಣ್ಣ ಅವ್ರ ಗರ್ಲ್ ಫ್ರೆಂಡ್ ಗೆ ಕಾಲ್ ಮಾಡ್ತಾನೆ. ಅವ್ಳ ಕಾಲ್ ಅಟೆಂಡ್ ಮಾಡಿದ ತಕ್ಷಣ ಬಂಗಾರಿ ಏನ್ ಬಂಗಾರಿ ಆಗ್ಬಿಟ್ಟೆ, ನನ್ ಕಾಲ್ನೇ ಪಿಕ್ ಮಾಡ್ತಾ ಇಲ್ಲ ನೀನು, ನನಗೆ ಗೊತ್ತು ನಿನ್ ಫೋನ್ ರಿಪೇರ್ ಆಗಿದೆ ಅಂತ. ಸಾರಿ ನಿನ್ ಫೋನ್ ಅಲ್ಲ, ಸ್ಟಾರ್ಟಿಂಗ್ ನಿನ್ ಫೋನ್ ಅಂತ ಅನ್ಕೊಂಡೆ, ಇವಾಗ ನನ್ ಫೋನೇ ರಿಪೇರ್ ಆಗಿರೋದು ಅಂದಾಗ ಅವನಂತಾನೆ ಈ ಮೆಂಟಲ್, ನಿನ್ ಫೋನು ರಿಪೇರ್ ಆಗಿಲ್ಲ, ನನ್ ಫೋನು ರಿಪೇರ್ ಆಗಿಲ್ಲ, ನಾನ್
ನಾನು ನಿನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕಿದ್ದೆ, ನನಗೆ ನೀನಂದ್ರೆ ಇಷ್ಟ ಇಲ್ಲ ಕಣೋ, ನನ್ಗೆ ಇನ್ನೊಬ್ಬ ಅಂದ್ರೆ ಇಷ್ಟ, ಸೊ ನಾನು ಬ್ರೇಕಪ್ ಮಾಡ್ತಾ ಇದ್ದೀನಿ ಅಂದಾಗ ಇವ್ನು ಅಂತ ಅಳ್ತಾ ಇರ್ತಾನೆ. ಏನು ಬ್ರೇಕಪ್ ಮಾಡ್ತಾ ಇದೀಯಾ, ಏನು ರೀಸನ್ ಇಲ್ಲದೆ ನನ್ನ ಹೆಂಗೆ ಬ್ರೇಕಪ್ ಮಾಡ್ತಾ ಅಂತ ಅವ್ನು ಕೂಗಾಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ ಹೀರೋನವರಣ್ಣಗೆ ನಗು ಬರ್ತಾ ಇರುತ್ತೆ. ಯಾಕಂದ್ರೆ ಇಷ್ಟೊತ್ತು ಅವನು ಹುಡುಗಿರ್ ಹಾಳ ಎಷ್ಟು ಅಂತ ನನಗೆ ಗೊತ್ತು, ಹುಡುಗಿರ್ನ ಹೆಂಗ್ ಪಿಕಪ್ ಮಾಡ್ಬೇಕು ಅಂತ ಗೊತ್ತು ಅಂತ ಇದ್ದ. ಇವಾಗ ಇವನೇ ಈ ತರ ನಡು ಬೀದಿಯಲ್ಲಿ ನಿಂತಿದ್ದಾನಲ್ವಾ ಅಂತ ನಮ್ ಹೀರೋಗೆ ನಗು ಬಂದ್ಬಿಡ್ತು. ಇನ್ನೊಂದ್ ಕಡೆ ಒಳಗಡೆ ಇರೋ ಹುಡುಗಿಯರ್ನ ತೋರಿಸ್ತಾರೆ. ಅವರೆಲ್ಲ ಮಾತಾಡ್ಬೇಕಾದ್ರೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಇನ್ನೊಂದು ಹುಡುಗಿ ಹತ್ರ ಹೇಳ್ತಾ ಇರ್ತಾಳೆ, ಇವತ್ತು ಆ ಹುಡುಗ ನಿನ್ನ ಬಂದು ಪ್ರಪೋಸ್ ಮಾಡ್ತಾನೆ ಗ್ಯಾರಂಟಿ ಕಣೆ, ಅದಕ್ಕೆ ಬೆಳಗ್ಗೆಯಿಂದ ಎಷ್ಟು ಸತಿ ಮೌತ್ ಫ್ರೆಶ್ನರ್ ನ ಯೂಸ್ ಮಾಡಿದಾನೆ ಗೊತ್ತಾ, ನನ್ಗೆ ಗೊತ್ತಿರೋ ಇವಾಗ ನಿನ್ನ ಕಿಸ್ ಮಾಡ್ಬಿಡ್ತಾನೆ. ಹಂಗಾದ್ರೆ ಈ ಫೀಲ್ಡ್ ಟ್ರಿಪ್ ಗೆ ಬಂದಿರೋದ್ರಲ್ಲಿ ನೆಕ್ಸ್ಟ್ ಕಪಲ್ ಮ್ಯಾರೇಜ್ ಆಗೋದು ನಿಮ್ಗೆ ಅಂತ ಹೇಳಿ ಅವಳನ್ನ ಇನ್ನಷ್ಟು ಹತ್ಸಿ ಬಿಡ್ತಾ ಇರ್ತಾರೆ. ಇವರೆಲ್ಲ ಇತರ ಗುಂಪಾಗ ಒಂದ್ ಹತ್ರ ಕುತ್ಕೊಂಡ್ ಮಾತಾಡ್ತಾ ಇದ್ರೆ ನಮ್ ಹೀರೋಯಿನ್ ಮಾತ್ರ ಸಪರೇಟ್ ಆಗಿ ಕುತ್ಕೊಂಡ್ ಕುಡಿತಾ ಇರ್ತಾಳೆ. ಹೀರೋಯಿನ್ ಅವ್ರ ಫ್ರೆಂಡ್ ಕರೀತಾಳೆ, ನೀನ್ ಮಾತ್ರ ಯಾಕೆ ಸಪರೇಟ್ ಆಗಿದೆಯಾ ಇಲ್ಲಿ ಬಾ ಅಂತ. ನಮ್ ಹೀರೋಯಿನ್ ಪರವಾಗಿಲ್ಲ ನಾನು ಇಲ್ಲೇ ಕುತ್ಕೊಂತೀನಿ ಅಂತ ಹೇಳ್ತಾಳೆ. ಇದೇ ಪರಿಸ್ಥಿತಿನೇ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವರ ಅಣ್ಣಂದು ಕೂಡ. ಅವ್ನ್ ಫುಲ್ ಕುಡಿತಾ ಇರ್ತಾನೆ, ಜೊತೆಗೆ ಇನ್ನು ಫೋನ್ ಅಲ್ಲಿ ಮಾತಾಡ್ತಾನೆ ಇರ್ತಾನೆ. ಯಾಕೆ ನನ್ಗೆ ಇತರ ಮೋಸ ಮಾಡಿದೆ, ನನ್ನ ಯಾಕೆ ಬಿಟ್ಬಿಟ್ಟು ಹೋದೆ ಅಂತ. ನಮ್ ಹೀರೋಯಿನ್ ಬಂದು ಕೊಡು ನಾನು ಫೋನ್ ಕೊಡುತ್ತ ಫೋನ್ ಕಿತ್ಕೊಳಕ್ ಹೋದ್ರೆ ಇವ್ನ್ ಕೊಡ್ತಾ ಇಲ್ಲ. ನೀನ್ ಕೂಡ ನನ್ನ ಬಿಟ್ಟು ಹೋಗ್ತಾ ಇದೀಯಾ, ನನ್ ಗರ್ಲ್ ಫ್ರೆಂಡ್ ಅನ್ನ ಚೀಟ್ ಮಾಡ್ಬಿಟ್ಲು, ಇಲ್ಲ ನನ್ ರೀಸನ್ ತಿಳ್ಕೊಳ್ದೆ ಬಿಡೋದಿಲ್ಲ, ಅವಳು ಏನಕ್ಕೆ ನನ್ನ ಬಿಟ್ಬಿಟ್ಟು ಹೋದ್ಲು ಅಂತ ನನ್ಗೆ ಇವಾಗ ಗೊತ್ತಾಗ್ಬೇಕು, ನಾನು ಅಲ್ಲಿ ಹೋಗ್ತೀನಿ ಅಂತ ಅವ್ನ್ ಪಾಡ್ಕೊಂಡ್ ಫಿರ್ವಿರ ಅಂತ ಕಾಡಲ್ಲಿ ನಡ್ಕೊಂಡು ಹೋಗಿ ಶುರು ಮಾಡ್ಬಿಟ್ಟ. ಇವ್ನ ಈ ತರ ನಡ್ಕೊಂಡು ಹೋಗ್ತಾ ಇರೋದನ್ನ ಹೀರೋಯಿನ್ ಅವ್ರ ಫ್ರೆಂಡ್ ಕೂಡ ನೋಡ್ಬಿಟ್ಲು. ಇವ್ನ ಎಲ್ಗೆ ಇಷ್ಟೊತ್ತಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ ಅಂತ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ನಮ್ ಹೀರೋನ ಅದೇ ಟೈಮ್ ಅಲ್ಲಿ ಹೊರಗಡೆ ಬಂದಿರ್ತಾನೆ. ಅಂದ್ರೆ ನಮ್ ಹೀರೋಯಿನ್ ಅವ್ರ ಅಣ್ಣನ ಹುಡ್ಕೊಂಡೆ ಬಂದಿದ್ದು. ಸುತ್ತಮುತ್ತ ಹುಡುಕ್ ನೋಡ್ದ ಅವ್ನೆಲ್ಲೂ ಕಾಣಿಸ್ತಾ ಇಲ್ಲ. ಇನ್ನೊಂದ್ ಕಡೆ ಡುಮುಕ್ ಒಬ್ಬ ಇದ್ದಲ್ಲ ಮೌತ್ ಫ್ರೆಶ್ನರ್, ಅವ್ನ್ ಬರ್ತಾನೆ. ಹೀರೋಯಿನ್ ಅವ್ರ ರೂಮ್ ಹೊರಗಡೆ ನಿಂತ್ಕೊಂಡು ಜೋರಾಗಿ ಕೂಗಾಡ್ತಾ ಇರ್ತಾನೆ, ನಾನಿನ್ನ ಪ್ರಪೋಸ್ ಮಾಡಕ್ಕೆ ಬಂದಿದ್ದೀನಿ, ನಿನ್ಗೋಸ್ಕರನೇ ಬಂದಿದ್ದೀನಿ, ನೀನ್ ನೋಡ್ದಾಗಿದೆ ನನ್ನ ಹಾರ್ಟ್ ಬ್ಲಾಸ್ಟ್ ಆಗೋಷ್ಟು ನೋವಾಗ್ತಿದೆ ಅಂತ ಕವಿತೆಯಾಗಿ ಹೇಳ್ತಾ ಇರ್ತಾನೆ. ಒಳಗಡೆ ಇರೋರ್ಗೆ ಒಂದೇ ಖುಷಿ, ಇವನ್ ಬಂದ್ಬಿಟ್ಟ ಕಣೆ ನಿನ್ನ ಪ್ರಪೋಸ್ ಮಾಡೋದಕ್ಕೆ, ಬನ್ನಿ ಎಲ್ಲರೂ ರೆಡಿ ಆಗಿ ಹೊರಗಡೆ ಹೋಗೋಣ ಅಂತ. ಅವ್ನ ಈ ತರ ಜೋರಾಗಿ ಕೂಗ್ತಾ ಇದ್ನಲ್ವಾ, ಹೊಟ್ಟೆನಲ್ಲಿ ತೊಳ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು. ಅರ್ಜೆಂಟ್ ಆಗಿ ವಾಶ್ರೂಮ್ ಹೋಗ್ಬೇಕು, ಅಲ್ಲೇ ಪಕ್ಕದಲ್ಲಿರೋ ವಾಶ್ರೂಮ್ ಹೋಗ್ತಾನೆ. ಬಟ್ ಅದರ ಚಿಲ್ಕ ಸರಿ ಇಲ್ಲ. ಅಯ್ಯೋ ಏನಪ್ಪಾ ಮಾಡೋದು ಅಂತ ಹೇಳಿ ಅಲ್ಲಿ ನಮ್ ಹೀರೋನ ನೋಡಿದ ತಕ್ಷಣ ಬ್ರೋ ನೀವು ಕೂಡ ನಮ್ ಸ್ಕೂಲ್ ತಾನೆ ಸ್ವಲ್ಪ ಹೆಲ್ಪ್ ಮಾಡಿ ಬ್ರೋ, ಚಿಲ್ಕ ಸರಿಯಾಗಿ ವರ್ಕ್ ಆಗ್ತಲ್ಲ, ಸ್ವಲ್ಪ ಡೋರ್ ನ ಇಡ್ಕೊಂತೀರಾ ಅಂದಾಗ ನಮ್ ಹೀರೋನ ಹೋಗಿ ಡೋರ್ ನ ಇಡ್ಕೊಂಡ. ಆಮೇಲೆ ನಮ್ ಹೀರೋಗೆ ಫ್ಲಾಶ್ ಆಗೋದು, ಹೀರೋಯಿನ್ ಗೆ ಒಂದು ಪನಿಷ್ಮೆಂಟ್ ಕೊಟ್ಟಿರ್ತಾರಲ್ಲ ಗೇಮ್ ಆಡಿದಾಗ, ಅವಾಗ ಅಲ್ಲಿ ಡ್ಯಾನ್ಸ್ ಆಡ್ಬೇಕು ಅಂತ. ಅವಾಗ ಇವನು ನಮ್ ಹೀರೋಯಿನ್ ಗೆಲಿ ಮಾಡ್ಕೊಂಡು ತುಂಬಾ ನಗ್ದಿರ್ತಾನೆ. ಅದ್ರ ನೆನ್ಸ್ಕೊಂಡು ನಿನ್ನಿಂದ ಅವಳು ಇಷ್ಟು ಅವಮಾನ ಪಟ್ಲು, ನಿಂಗೆ ಬಿಡಲ್ಲ ಕಣ, ನಿಂಗೆ ಮಾಡ್ತೀನಿ ಇರೋ ಅಂತ ಹೇಳಿ ನಾನು ಯಾಕೆ ನಿನ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಡೋರ್ ನ ಇಡ್ಕೊಳ್ಳಲ್ಲ, ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟ. ಅದೇ ಟೈಮ್ಗೆ ಇವರೆಲ್ಲ ಹುಡುಗಿನ ಕರ್ಕೊಂಡ್ ಬರ್ತಾ ಇರ್ತಾರೆ. ಅವ್ನ್ ಬಂದ್ಬಿಟ್ಟ ಪ್ರಪೋಸ್ ಮಾಡಕ್ಕೆ, ಅವ್ನ್ ಹೆಂಗಿದಾರೆ ನೋಡು ಹಂಗಿದಾರೆ ನೋಡು ಅಂತ ನೋಡಿದ್ರೆ ಇವ್ನ್ ಬಿಚ್ಕೊಂಡ್ ಕೂತಿರ್ತಾನೆ. ಅಷ್ಟೇ ಇದ್ರೆ ನೋಡಿ ಎಲ್ಲರಿಗೂ ನಗು ಬಂದ್ಬಿಡ್ತು. ಚೀತು ಅಂತ ಒಬ್ಬೊಬ್ರು ಮುಖ ಈ ಕಡೆ ಆ ಕಡೆ ತಿರ್ಗಿಸ್ಕೊಂತಾ ಇರ್ತಾರೆ. ಅದಾದ್ಮೇಲೆ ನಮ್ ಹೀರೋ ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋಯಿನ್ ಹೊರಗಡೆ ಬಂದಿರ್ತಾಳಲ್ಲ, ಅವಳು ಮಾತ್ರ ಸಪರೇಟ್ ಆಗಿ ಒಂದ್ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಳಿಂದನೇ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ ನೋಡ್ತಾನೆ. ಆದ್ರೆ ಅಷ್ಟರಲ್ಲಿ ಅವ್ರ ಫ್ರೆಂಡ್ ಹೇಳಿರ್ತಾನಲ್ವಾ, ಅವಳು ಬೇಡ ಅಂತ ಅವಾಯ್ಡ್ ಮಾಡಿ ಹೋದ್ರೆ ಕೂಡ ನೀನ್ ಯಾಕೆ ಅವಳ ಹಿಂದ್ಗಡೆನೆ ಹೋಗ್ತಾ ಇದೀಯ ಅಂತ. ಅದ್ ನೆನಪ್ ಬಂದು ಸುಮ್ನೆ ಆಗ್ಬಿಟ್ಟ. ಇವಳು ಸ್ವಲ್ಪ ಮುಂದ್ಗಡೆ ಹೋಗಿ ಅಲ್ಲಿ ಒಂದು ವುಡ್ ಹೌಸ್ ಇರತ್ತೆ ಚಿಕ್ಕದಾಗಿ, ಅಲ್ಲೇ ಹೊರಗಡೆ ಮಲ್ಕೊಂಡು ಹೀರೋ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಅಂದ್ರೆ ಇವಳು ಇಲ್ಲಿ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬರೋದಕ್ಕೂ ಮುಂಚೆ ಹೀರೋ ಹತ್ರ ಫೋನ್ ಅಲ್ಲಿ ಮಾತಾಡುವಾಗ ಹೀರೋ ಹೇಳಿರ್ತಾನಲ್ವಾ, ನೀನ್ ಎಲ್ಲಿದ್ಯಾ ಅಂತ ಹೇಳು, ನಾನು ಈಗ್ಲೇ ಬರ್ತೀನಿ, ನನ್ ಕೆಲ್ಸ ಕೂಡ ನನ್ಗೆ ಇಂಪಾರ್ಟೆಂಟ್ ಇಲ್ಲ, ನಾನು ಇನ್ನ ನೋಡಕ್ ಬರ್ತೀನಿ ಅಂತ ಹೇಳಿದ್ದ ಅಲ್ವಾ. ನಾನು ಅಟ್ಲೀಸ್ಟ್ ಅವಾಗಾದ್ರೂ ಬಾ ಅಂತ ಹೇಳಿದ್ರೆ ಅವ್ನು ನನ್ ಜೊತೆ ಬಂದಿದ್ರೆ ಅವ್ನು ಇವಾಗ ಬದುಕಿರ್ತಾ ಇದ್ನಲ್ಲ, ಅವ್ನು ಸಾಯ್ತಾ ಇರ್ಲಿಲ್ವಲ್ಲ ಅಂತ ಅವ್ನು ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಫ್ರೆಂಡು ಹೀರೋಯಿನ್ ಅವ್ರ ಅಣ್ಣನ ಹುಡ್ಕೊಂಡು ಹೋದ್ಲಲ್ವಾ, ಅವ್ನು ನೋಡಿದ್ರೆ ನಮ್ ಹೀರೋಯಿನ್ ನೇತಾಡ್ತಾ ಇರತ್ತಾರೇನೆ, ಇನ್ನೊಂದ್ ಟ್ರಾಪ್ ಅಲ್ಲಿ ಸಿಕ್ಕಾಕೊಂಡು ನೇತಾಡ್ತಾ ಇರ್ತಾನೆ. ಅವಳೋಗಿ ನೋಡ್ಬಿಟ್ಟು ಏನಾಯ್ತು ಯಾಕಿತ್ರ ಇದೀರಾ ಅಂದಾಗ ಅವನು ಅಂತ ಅಳ್ತಾ ಇರ್ತಾನೆ, ಅವಳು ನನ್ನ ಚೀಟ್ ಮಾಡ್ಬಿಟ್ಲು, ಅವಳು ಯಾಕೆ ನನ್ನ ಬಿಟ್ಬಿಟ್ಟು ಹೋದ್ಲು ಅಂತ. ಇವಳು ಒಂದೇ ಖುಷಿ, ನೀವಿಬ್ರು ಬ್ರೇಕಪ್ ಮಾಡ್ಕೊಂಡ್ ಬಿಟ್ರ ಅಂದ್ರೆ ಅವಳು ನಿನ್ನ ಚೀಟ್ ಮಾಡ್ಬಿಟ್ಲಾ, ಚೀಟ್ ಮಾಡಿರೋ ಹುಡುಗಿಗೋಸ್ಕರ ಏನಕ್ಕಿತ್ರ ಅಳ್ತಾ ಇದೀರ ಅಂತ ಇವಳು ಎಷ್ಟೋ ಸಮಾಧಾನ ಮಾಡ್ತಿದ್ದಾಳೆ. ಬಟ್ ಅವ್ನ್ ಸಮಾಧಾನ ಆಗೋ ತರ ಇಲ್ಲ. ಅವಾಗೂನು ಅವ್ರ ಗರ್ಲ್ ಫ್ರೆಂಡ್ ಹೆಸರನ್ನೇ ಹೇಳ್ತಾ ಇರ್ತಾನೆ, ಮುಖನೆಲ್ಲ ಮುಚ್ಚಿಟ್ಕೊಂತಾನೆ. ಇವಳಿಗೆ ಟೆನ್ಷನ್ ಆಗೋಯ್ತು. ಟಕ್ಕಂತ ಮಾಸ್ಕ್ ನ ತೆಗ್ದವಳು ಏನ್ ಅನ್ಕೊಂಡ್ಲಂತ ಗೊತ್ತಿಲ್ಲ, ಅವ್ರ ಅಣ್ಣನ ಕಿಸ್ ಮಾಡೇ ಬಿಟ್ಟು. ಯಾಕಂದ್ರೆ ಇವಳಿಗೆ ಅವ್ರ ಅಣ್ಣ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ, ಸೊ ಕಿಸ್ ಮಾಡ್ಬಿಟ್ಲು. ಇನ್ನೊಂದ್ ಕಡೆ ನಮ್ ಹೀರೋ ಅವಳ ಹತ್ರ ಹೋಗೋದು ಬೇಡ, ದೂರ ಹೊರಟೋಗೋಣ ಅಂತ ಅನ್ಕೊಂಡ. ಬಟ್ ಆಲ್ಮೋಸ್ಟ್ ಅವಳು ಮೇಲಿಂದ ಕೆಳಗಡೆ ಬೀಳೋ ತರ ಹೊರಟೋದ್ಲು. ಹಂಗೆ ನಮ್ ಹೀರೋ ಹೋಗಿ ಹಿಡ್ಕೊಂಡ್ಬಿಟ್ಟ. ಇವನ ನೋಡಿದ ತಕ್ಷಣ ಅವಳಿಗೆ ಇನ್ನಷ್ಟು ಅಳು ಬರ್ತಾ ಇರತ್ತೆ. ಯಾಕೋ ನೀನ್ ಬಂದಿದ್ರೆ ನನ್ನ ಕಾಪಾಡ್ತಿದ್ದೆ, ನನ್ಗೋಸ್ಕರ ನೀನ್ ಯಾಕೆ ನಿನ್ ಪ್ರಾಣ ತೆಕ್ಕೊಳ್ಳೋವರೆಗೂ ಹೋಗ್ತೀಯಾ, ನನ್ಗೆ ಏನಾದ್ರೂ ಆಗ್ಲಿ, ನಾನ್ ಸಾಯೋ ಸ್ಥಿತಿಗಾದ್ರೂ ಪರವಾಗಿಲ್ಲ, ನನ್ನ ಹುಡ್ಕೊಂಡ್ ಬರ್ಬೇಡ, ನನ್ನ ಹುಡ್ಕೊಂಡ್ ಬಂದ್ರೆ ನಿನ್ಗೆ ಆತರ ಆಗುತ್ತೆ ಅಂತ ಇದ್ದಾಳೆ ಹೊರತು ಏನಾಗುತ್ತೆ ಅಂತ ಹೇಳ್ತಾ ಇಲ್ಲ. ಅವ್ನು ಕೂಡ ಕೇಳ್ತಾನೆ ಏನಾಗುತ್ತೆ ನನಗೆ ಹೇಳು ಅಂದ್ರುನು ಇವಳು ಇಲ್ಲ, ನೀನ್ ನನ್ನ ಕಾಪಾಡಕ್ ಬರ್ಬೇಡ, ನನ್ನ ನೋಡಕ್ ಬರ್ಬೇಡ, ನಾನು ಸತ್ತಿದ್ರು ಕೂಡ ನೀನ್ ನೋಡಕ್ ಬರ್ಬೇಡ ಅಂತ ಅಂತ ಅಳ್ತಾ ಇರ್ತಾಳೆ. ಇನ್ನೇನು ನೆಕ್ಸ್ಟ್ ಫೀಲ್ಡ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ನಮ್ ಹೀರೋನು ರೂಮ್ ಗೆ ಬಂದ್ಬಿಟ್ಟ. ಹೀರೋ ಫ್ರೆಂಡ್ ಕೇಳ್ತಾನೆ, ಏನ್ ಮಗ ಹೆಂಗಿತ್ತು ಫೀಲ್ಡ್ ಟ್ರಿಪ್ ಎಲ್ಲ, ಸಖತ್ ಎಂಜಾಯ್ ಮಾಡಿದ್ರ ಅಂತ ಕೇಳಿದಾಗ ಏನೋ ಎಂಜಾಯ್ ಮಾಡ್ದೆ ಕಣೋ ಅಂದಾಗ ಹೀರೋ ಫ್ರೆಂಡ್ ಹೇಳ್ತಾನೆ, ಸರಿ ಕಣೋ, ನಮ್ಮ ಟೀಮ್ ಗೆ ನೆಕ್ಸ್ಟ್ ನಮ್ ಬ್ಯಾಂಡ್ ಗೆ ನಾವ್ ಯಾವ ಸಾಂಗ್ ಅಂತ ಸೆಲೆಕ್ಟ್ ಮಾಡ್ಬಿಟ್ವಿ, ನೀನ್ ಬರ್ದಿಟ್ಟಿದ್ಯಲ್ಲ ಮೊನ್ನೆ ನನಗೆ ಹಾಡಿ ತೋರಿಸ್ದೆ ಅಲ್ವಾ, ಆ ಹಾಡನ್ನೇ ಸೆಲೆಕ್ಟ್ ಮಾಡಿದೀನಿ ಅಂದಾಗ ಹೀರೋ ಹೇಳ್ತಾನೆ, ಫಸ್ಟ್ ಆತರ ಒಂದು ಕಾಂಪಿಟೇಷನ್ ಅಲ್ಲಿ ಸಾಂಗ್ ಆಡ್ತೀರಾ ಅಂತಂದ್ರೆ ಯಾರಿಗೂ ಗೊತ್ತಿಲ್ದೇ ಇರೋ ಸಾಂಗ್ ನ ಹಾಡ್ರೋ, ಏನಕ್ಕೆ ಇದನ್ನ ಹಾಡ್ತೀರಾ ಅಂದಾಗ ಹೀರೋ ಫ್ರೆಂಡ್ ಗೆ ಶಾಕ್ ಆಗುತ್ತೆ. ಏನು ಬೇರೆಯವ್ರು ಕೇಳಿಸ್ಕೊಂಡಿದಾರ, ನೀನ್ ಮೊನ್ನೆ ತಾನೇ ನನಗೆ ಹೇಳ್ದೆ, ನಾನ್ ಅಷ್ಟು ಬೇಗ ಯಾರಿಗೋ ಕೇಳಿಸ್ಲಿ ಇದನ್ನ, ನೀನೇ ಇಲ್ದೇ ಇರೋವಾಗ ನಾನ್ ಯಾರಿಗೂ ಈ ಸಾಂಗ್ ನ ಕೇಳಿಸಿಲ್ಲ ಅಂದಾಗ ಹೀರೋಗೆ ಲೈಟ್ ಆಗಿ ಶಾಕ್ ಆಗುತ್ತೆ. ಇನ್ನೊಂದ್ ಕಡೆ ಕಿಮ್ ಅವರಪ್ಪ ಮತ್ತೆ ಇನ್ನೊಂದ್ ಪೊಲೀಸ್ ಟೀಮ್ ಅವರು ಹೀರೋಯಿನ್ ಕೊಟ್ಟಿರ್ತಾಳಲ್ಲ ಒಂದು ಅಡ್ರೆಸ್ ಮತ್ತೆ ಕೆಲವೊಂದು ಐಡೆಂಟಿಫಿಕೇಶನ್ಸ್ ಆ ಕಿಲ್ಲರ್ದು,
ಬಂದು ಅದನ್ನ ಹುಡ್ಕೊಂಡ ಕಿಲ್ಲರ್ ಜಾಗವರೆಗೂ ಹೊರಟೋದ್ರು. ಆದ್ರೆ ಇವ್ರಲ್ಲೋಗಿ ರೀಚ್ ಆಗೋಷ್ಟ್ರಲ್ಲಿ ಆ ಕಿಲ್ಲರ್ ಅವ್ರ ಮನೆಗೆ ಫುಲ್ ಆಗಿ ಬೆಂಕಿ ಹತ್ಬಿಟ್ಟಿರ್ತಾನೆ. ಇವ್ರು ಅದನ್ನ ನೋಡಿ ಸಖತ್ ಶಾಕ್ ಆಗ್ಬಿಟ್ರು. ಆಕ್ಚುಲಿ ಕಿಲ್ಲರ್ ಕೂಡ ಅಲ್ಲೇ ಪಕ್ಕದಲ್ಲಿ ಇದನ್ನ ನೋಡಿ ನಗ್ತಾ ಇರ್ತಾನೆ. ಪೊಲೀಸರು ಬರ್ತಾರೆ ಅಂತ ಗೊತ್ತಿದ್ದೆ ಅವ್ನಿಗೆ ಕೆಲಸನ ಮಾಡಿರೋದು. ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋಯಿನ್ ಬಟ್ಟೆ ಒಣಗಾಕ್ತಾ ಇರ್ಬೇಕಾದ್ರೆ ಪೊಲೀಸ್ ಅವರೇ ಕಾಲ್ ಮಾಡ್ಬಿಟ್ಟು ಇದ್ರ ಬಗ್ಗೆ ಹೇಳ್ತಾರೆ. ಈ ತರ ಕಿಲ್ಲರ್ಗೆ ನಾವು ಬರ್ತಾ ಇದೀವಿ ಅಂತ ಗೊತ್ತಾಗೋಯ್ತು. ಸೊ ನಮ್ಗೆ ಎವಿಡೆನ್ಸ್ ಏನು ಸಿಗ್ಲಿಲ್ಲ, ಅವನೇ ಕಿಲ್ಲರ್ ಅಂತ ಹೇಳಿ ನಮ್ಗೆ ಎವಿಡೆನ್ಸ್ ಏನು ಸಿಗ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡು ಇವಳಿಗೆ ಸಖತ್ ಶಾಕ್ ಆಗೋಯ್ತು. ಯಾಕಂದ್ರೆ ಇವಾಗ ಕಿಲ್ಲರ್ ಬಗ್ಗೆ ಏನು ಐಡೆಂಟಿಫಿಕೇಶನ್ ಸಿಕ್ಕಿಲ್ಲ, ಮೀನ್ಸ್ ಅವ್ನ್ ಸಿಗ್ಲಿಲ್ಲ ಅಂತಂದ್ರೆ ಹೀರೋಗೆ ಏನಾದ್ರೂ ಅಪಾಯ ಆಗುತ್ತೇನೋ, ಹೆಂಗಾದ್ರೂ ಹೀರೋನ ಕಾಪಾಡ್ಕೋಬೇಕು ಅಂತ ಯೋಚನೆ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಅವ್ಳು ಕೆಳಗಡೆ ಬರೋಷ್ಟ್ರಲ್ಲಿ ಹೀರೋ ಕೆಳಗಡೆ ವೇಟ್ ಮಾಡ್ತಾ ಇರ್ತಾನೆ. ಅವನನ್ನ ನೋಡಿದ ತಕ್ಷಣ ನನ್ಗೆ ನಿಮ್ ಹತ್ರ ಮಾತಾಡಕ್ಕೆ ಟೈಮ್ ಇಲ್ಲ, ನಾನು ಹೋಗ್ಬೇಕು ಅಂತ ಹೇಳಿದ್ರೆ ಹೀರೋ ಬಿಡ್ತಾ ಇಲ್ಲ ನಾನ್ ನಿಮ್ ಹತ್ರ ಮಾತಾಡ್ಬೇಕು ಇರಿ ಅಂತ ಹೇಳಿ, ಏನು ನಿಮ್ಗೆ ಹೆಂಗ ಆ ಸಾಂಗ್ ಗೊತ್ತು ಅಂತ ಕೇಳಿದಾಗ ಇವಳು ಕೇಳ್ತಾಳೆ ಏನು ಯಾವ ಸಾಂಗ್ ಅಂದಾಗ ಇವನೊಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಅವತ್ತು ಅವಳು ಫುಲ್ ಆಗಿ ಕುಡ್ದಿದ್ಲಲ್ಲ, ಅವಳನ್ನ ರೂಮ್ ಅಲ್ಲಿ ಬಿಡ್ಬೇಕು ಅಂತ ಇವನ ಹೆಗಲ್ ಮೇಲೆ ಎತ್ಕೊಂಡ್ ಬಂದಿರ್ತಾನೆ. ಅವಾಗ ಹೀರೋ ಕಂಪೋಸ್ ಮಾಡಿರೋ ಈ ಸಾಂಗ್ ನ ಇವಳು ಆಡ್ತಾ ಇದ್ದಾಳೆ. ಮೊನ್ನೆ ತಾನೇ ಹೀರೋ ಆ ಸಾಂಗ್ ನ ಹೀರೋ ಫ್ರೆಂಡ್ ಹತ್ರ ಹೇಳಿದ್ದು. ಹೀರೋ ಫ್ರೆಂಡೇ ಹೇಳ್ಬಿಟ್ಟ ನಾನು ಇನ್ನು ಯಾರಿಗ ಸಾಂಗ್ ಬಗ್ಗೆ ಏನು ಹೇಳಲೇ ಇಲ್ಲ ಅಂತ. ಬಟ್ ಹೀರೋನ್ಗೆ ಹೆಂಗ್ ಗೊತ್ತು ಆ ಡೌಟ್ ಅವನ್ಗಿದೆ. ಅಷ್ಟೇ ಅಲ್ಲ, ಅವಳು ಈ ತರ ಹಾಡ್ ಆಡ್ಕೊಂಡ್ ಬರೋವಾಗ ಸುಂಜೆ ನೀವೇನು ಭಯ ಪಡಬೇಡಿ, ಎಲ್ಲದನ್ನು ನಾನ್ ಫಿಕ್ಸ್ ಮಾಡ್ತೀನಿ, ಫಿಕ್ಸ್ ಮಾಡಕ್ಕಂತಾನೆ ನಾನ್ ಬಂದಿರೋದು, ನಾನು ಇಲ್ಲಿಂದ ಹೋಗೋಷ್ಟ್ರಲ್ಲಿ ಎಲ್ಲ ಕರೆಕ್ಟ್ ಮಾಡ್ಬಿಡ್ತೀನಿ ಅಂದಾಗ ಹೀರೋಗೆ ಅರ್ಥ ಆಗ್ತಲ್ಲ. ಇಲ್ಲಿಂದ ಹೋಗ್ತೀಯಾ, ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳಿದಾಗ ನಾನ್ ಮತ್ತೆ ನನ್ನ ಫ್ಯೂಚರ್ಗೆ ಹೊರಟೋಗ್ತೀನಿ, ನನ್ ಕಾಲದ ಟೈಮ್ಗೆ ನಾನು ಹೊರಟೋಗ್ತೀನಿ, ಅಸಲು ಎಲ್ಲದನ್ನು ರೆಡಿ ಮಾಡ್ತೀನಿ ಅಂತ ಹೇಳಿರ್ತಾನೆ. ಈಗ ಆ ಮಾತನ್ನ ಇಟ್ಕೊಂಡು ಏನು ನೀನ್ ಫ್ಯೂಚರ್ ಇಂದ ಬಂದಿರೋಳು ಅಂತ ಕೇಳಿದ ತಕ್ಷಣ ಅವಳಿಗೆ ಸಖತ್ ಶಾಕ್ ಆಗೋಯ್ತು. ಹಂಗಾದ್ರೆ ಇವಾಗ ನೀನು ಮತ್ತೆ ಫ್ಯೂಚರ್ಗೆ ನಾವು ಹೋಗ್ತಾ ಇರೋದು ಅಂತ ಬೇರೆ ಕೇಳ್ತಾ ಇದ್ದಾನೆ. ಅವಳಿಗೆ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆ ಟೈಮಲ್ಲಿ ಇನ್ನೊಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಬೇರೆ ಏನು ಇಲ್ಲ, ನಮ್ ಹೀರೋಯಿನ್ ಮತ್ತೆ ಹೀರೋ ಇಬ್ರು ಆತರ ಬರ್ಬೇಕಾದ್ರೆ, ಮೀನ್ಸ್ ಅವಳನ್ನ ಹೆಗಲ್ ಮೇಲೆ ಕೂರ್ಸ್ಕೋಬೇಕಾದ್ರೆ ಹಿಂಗೆ ಮಾತಾಡ್ಕೊಂಡು ನಮ್ ಹೀರೋನು ತಿರ್ಗಿರ್ತಾನೆ. ಅವಳು ಮುಂದಕ್ಕೆ ಬಂದು ನಮ್ ಹೀರೋಗೆ ಕಿಸ್ ಮಾಡ್ಬಿಟ್ಲು. ಅಂದ್ರೆ ಆ ಫೀಲ್ಡ್ ಟ್ರಿಪ್ ಬಗ್ಗೆ ಒಂದು ಸ್ಟೋರಿನ ಹೇಳಿದ್ರಲ್ವಾ ಬಸ್ ಅಲ್ಲಿ, ಈ ಟ್ರಿಪ್ ಅಲ್ಲಿ ಯಾರಾದ್ರೂ ಕಿಸ್ ಮಾಡ್ಕೊಂಡ್ರೆ ಅವ್ರು ನೆಕ್ಸ್ಟ್ ಕಪಲ್ಸ್ ಆಗ್ಬಿಡ್ತಾರೆ, ಅವ್ರಿಬ್ರಿಗೂ ಮದ್ವೆ ಆಗುತ್ತೆ ಅಂತ. ಮೋಸ್ಟ್ಲಿ ಅದು ನಿಜ ಆಗುತ್ತಾ ಏನೋ ನೋಡೋಣ. ಆ ಕಡೆ ನಮ್ಮ ಹೀರೋಯಿನ್ ಅವರ ಫ್ರೆಂಡು ಮತ್ತೆ ಅವ್ರ ಅಣ್ಣ ಕೂಡ ಕಿಸ್ ಮಾಡ್ಕೊಂಡ್ರು. ಇನ್ನು ಅವ್ರ ಫ್ಯೂಚರ್ ಚೇಂಜ್ ಆಗುತ್ತಾ ಅಥವಾ ಅವರು ಕಪಲ್ಸ್ ಆಗ್ತಾರ ಅಂತ ನಾವು ನೆಕ್ಸ್ಟ್ ಪಾರ್ಟ್ಸ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ನಾನಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೀನಿ. ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆಕ್ಚುಲಿ ಇದ್ರಲ್ಲಿ ಇರೋದು 16 ಎಪಿಸೋಡ್ಸ್. ಬಟ್ ಯಾವ ಸೀನ್ ಬಿಡ್ಬೇಕು ಯಾವ ಸೀನ್ ಬಿಡಬಾರ್ದು ಅಂತಾನೆ ಗೊತ್ತಾಗ್ತಾರ ಇಲ್ಲ. ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇನ್ನಷ್ಟು ಪಾರ್ಟ್ಸ್ ಬರುತ್ತೆ. ಈ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಜೊತೆಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಥ್ಯಾಂಕ್ ಯು.